14 ಕೊಟ್ಟಿರ್ತಾರೆ ಅಥವಾ 9 ಕೊಟ್ಟಿರ್ತಾರೆ. ಸೊ ಈ ಥರ ಫಸ್ಟ್ ನಾವು ಲೆಕ್ಕ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ 1 2 3 4 5 6 7 8 9 10 11 12 13 14 15 ಇದೆ. ಸೊ ನೋಡಿ ಇಲ್ಲಿ 15 ಅಕ್ಷರ ನಾವು ಡಿವೈಡ್ ಮಾಡ್ತೀವಿ ಅಂತ ಹೋದಾಗ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. 3 ಅಕ್ಷರ ಡಿವೈಡ್ ಮಾಡ್ಬೋದು. 2007ರ ಪ್ರಶ್ನೆ ಪತ್ರಿಕೆ ಇದು ಬಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಟ್ಟು 3 ಪಾರ್ಟ್ ಬರುತ್ತೆ. ಮನೋವಿಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿ. ಸೊ ಅದರಲ್ಲಿ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಈ ಒಂದು ಕ್ಲಾಸಲ್ಲಿ ಬಿಡಿಸೋಣ. ಸೊ ಮೊದಲಿಗೆ ನೋಡಿದಾಗ ನಾವು ಈ ಸಂಖ್ಯಾ ಶ್ರೇಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಈಸಿ ಅಂತ ಇದೆ ಈ ಒಂದು HSTR ಮೆಂಟಲ್ ಎಬಿಲಿಟಿ ಪೇಪರು. 4 4 8 24 96 ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಮತ್ತು 4ರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 4 ಮತ್ತು 8ರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ನೋಡಿ 4 ಮತ್ತು 4 ಅಂತ ಅಂದಾಗ 4 4 ಅಂದರೆ 4 4 ಅಂತ ಬರುತ್ತೆ, ಒಂದು ಆವರ್ತಿ ಹೋಗುತ್ತೆ. ಸೊ ನೆಕ್ಸ್ಟು 4 8 8. ಅದೇ ರೀತಿ ಇಲ್ಲಿ ಬಂದಾಗ 8 3 24. ಇಲ್ಲಿ 1 2 3 ಆಯಿತು. ನೆಕ್ಸ್ಟ್ ನಾವೇನು ತೊಗೊಳ್ತೀವಿ 4 4 4 16 4 8 1 9 96 ಆಯಿತು. ಸೊ ಈಗ 1 2 3 4 ಆದಾಗ ನೆಕ್ಸ್ಟ್ ಬರ್ತಕ್ಕಂಥದ್ದೇನು 5ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ನೋಡಿ 6 5 30 0 3 ಆಯಿತು. 9 5 45 45 3 48. ಸೊ 480. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಕನಿಷ್ಠ ಸಂಖ್ಯೆಯನ್ನು 10 15 20 ಮತ್ತು 25ರಿಂದ ಭಾಗಿಸಿದಾಗ 7 ಶೇಷ ಉಳಿಯುತ್ತದೆ? ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ 10 15 20 25 4 ಸಂಖ್ಯೆನ ಕೊಟ್ಟಿದ್ದಾರೆ ಮತ್ತು ಕನಿಷ್ಠ ಸಂಖ್ಯೆ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ನೋಡ್ಕೊಳ್ದಾಗ ಇಲ್ಲಿ 25ರಿಂದ ಯಾವ ಡಿವೈಡ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಫಸ್ಟು. ನೋಡಿ 25ರಿಂದ ಇಲ್ಲಿ ಶೇಷ 7 ಅಂತ ಹೇಳಿದ್ರೆ ನಾವು 7 ತೊಗೊಳಂಗಿಲ್ಲ, 120ನ ತೊಗೊಳ್ಬೇಕಾಗುತ್ತೆ. 120 ಅಂತ ತೊಗೊಂಡಾಗ 7 ಶೇಷ ಆಗುತ್ತೆ. ಸೊ ಅದು ನಮ್ಗೆ ಲೆಕ್ಕ ಇರೋದಿಲ್ಲ. 120 ಅಂತ ತೊಗೊಂಡಾಗ ನಾವು 120ಕ್ಕೆ 25ರಿಂದ ಡಿವೈಡ್ ಆಗೋದಿಲ್ಲ. ಅದೇಂದರೆ 25 50 75 100 ಈ ಥರ ಬಂದರೆ ಮಾತ್ರ ಡಿವೈಡ್ ಆಗೋದು. ಸೊ ಹಾಗಾಗಿ ಇದು ಆಗೋದಿಲ್ಲ. ಇದಾದಮೇಲೆ ನೆಕ್ಸ್ಟ್ ಚಿಕ್ಕದು ಅಂತ ಹೇಳಿದಾಗ ಇದು. ಸೊ ಇದು 240 ಅಂತಕ್ಕಂಥದ್ದು 25ರಿಂದ ಡಿವೈಡ್ ಆಗೋದಿಲ್ಲ. ಅದಾದಮೇಲೆ 290 ಏನಿದೆ, ಸೊ ಇದು ಸಹ 25ರಿಂದ ಡಿವೈಡ್ ಆಗೋದಿಲ್ಲ. ಸೊ ಹಾಗಾಗಿ ಫೈನಲಾಗಿ ನಾವು ತೊಗೊಂಡಾಗ 300 ಅಂತಕ್ಕಂಥದ್ದು 25ರಿಂದ ಡಿವೈಡ್ ಆಗುತ್ತೆ, ಪ್ಲಸ್ 7 ಶೇಷವಾಗಿ ಉಳಿಯುತ್ತೆ. ಸೊ ನೆಕ್ಸ್ಟ್ ನೋಡಿದಾಗ A = 3, B = 4, C = 5 ಹೀಗೆ ಮುಂದುವರೆದರೆ ಮನಿ ಎಂಬುದರ ಸಂಕೇತ ಏನು ಅಂತ ಕೇಳಿದರೆ. ನೋಡಿ ಫ್ರೆಂಡ್ಸ್, ಇಲ್ಲಿ A B C ಡೈರೆಕ್ಟಾಗಿ ಆರ್ಡರ್ ವೈಸಾಗಿ ಕೊಟ್ಟಿದ್ದಾರೆ. ಮತ್ತು 3 4 5 ಇದು ಸಹ ಆರ್ಡರ್ ವೈಸಾಗಿ ಕೊಟ್ಟಿದ್ದಾರೆ. ಇದ್ರ ಮಧ್ಯೆ ಯಾವುದೇ ಒಂದು ಟ್ವಿಸ್ಟ್ ಆಗಲಿ ಇದಾಗಲಿ ಇಟ್ಟಿಲ್ಲ. ಸೊ ಹಾಗಾಗಿ ನಾವು ಏನು ಅನ್ಕೋಬಹುದು, ಎಗೆ 1 2 ಬಿಟ್ಟು 3 ಕೊಟ್ಟಿದ್ದಾರೆ, ಬಿಗೆ 4, ಸಿಗೆ 5 ಅಂತ ಹೇಳಿದಾಗ 2ನ ಮುಂದಕ್ಕೆ ಪಾಸ್ ಮಾಡಿದ್ದಾರೆ. ಸೊ 1 2 ಅಂತಕ್ಕಂಥದ್ದು ಏನಿದೆ ಇದು ಇಲ್ಲ, ಮುಂದಕ್ಕೆ ಪಾಸ್ ಆಗಿದೆ. ಸೊ ನಾವು ಹಾಗಾಗಿ ಇಲ್ಲಿ ABCD ಫುಲ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮನಿ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಈ ಮೊದಲು ಬರುತ್ತೆ ಅಲ್ವಾ. ಸೊ ನೋಡಿ, ಇಲ್ಲಿ A 3 B 4 C 5 D ಅಂತಕ್ಕಂಥದ್ದು 6 ಬರುತ್ತೆ. ಡಿ ಆದಮೇಲೆ E ಅಂತಕ್ಕಂಥದ್ದು 7 ಬರುತ್ತೆ. ಸೊ 7 ಅಂತಕ್ಕಂಥದ್ದು ನೋಡಿ ಈ ಒಂದು ಪ್ಲೇಸಲ್ಲಿದೆ. ಸೊ ಈ ಪ್ಲೇಸಲ್ಲೂ ಇಲ್ಲ, ಈ ಪ್ಲೇಸಲ್ಲಿಲ್ಲ, ಈ ಪ್ಲೇಸಲ್ಲೂ ಇಲ್ಲ. ಸೊ ಹಾಗೆ ನಾವು ಡೈರೆಕ್ಟಾಗಿ ಆನ್ಸರ್ ಇದು ಅಂತ ನಾವು ಬಂದ್ಬಿಡ್ಬೋದು ಆನ್ಸರ್ಗೆ. ಸೊ ಈ 3 ಬರೋದಿಲ್ಲ. ಇದನ್ನು ನೀವು ಇನ್ನೂ ಎಕ್ಸ್ಟ್ರಾ ನಾವು ಮಾಡ್ತೀವಿ ಅನ್ನೋದಾದಾಗ ಈ 7 ಅಂತ ಆದಾಗ F 8 ಈ ಥರ ನೀವು ಮುಂದಕ್ಕೆ ತೊಗೊಂಡು ಹೋದಾಗ M ಅಂತಕ್ಕಂಥದ್ದು 15, O ಅಂತಕ್ಕಂಥದ್ದು 17, N ಅನ್ನೋದು 16, Y ಅಂತಕ್ಕಂಥದ್ದು 27ನೇ ನಂಬರ್ಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ ಗುಂಪಿಗೆ ಸೇರದಿರುವುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಗುಂಪಿಗೆ ಸೇರದೆ ಇರತಕ್ಕಂಥ ಈ ಒಂದು 4 ಗುಂಪು ಏನಿದೆ, ಸೊ ಈ ಒಂದು 4 ಗುಂಪುಗಳಲ್ಲಿ ಈ ಒಂದು 4 ಆಲ್ಫಾಬೆಟ್ಸ್ ಏನಿದೆ, ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಸಹ ಏನೂ ಇಲ್ಲ, ತುಂಬ ಟ್ವಿಸ್ಟ್ ಅಂತ HSTR ಪೇಪರಲ್ಲಿ ಅಷ್ಟೊಂದು ಕಠಿಣವಾದಂಥ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಯಾವುದೂ ಸಹ ಕೊಟ್ಟಿಲ್ಲ.
ಸೊ ನೋಡಿ ಇಲ್ಲಿ ಬಿ ಎಫ್ ಜಿ ಕೆ ಇದರ ನಡುವೆ ಇರ್ತಕ್ಕಂಥ ಏನು ಸಂಖ್ಯೆಗಳ ಆಲ್ಫಾಬೆಟ್ಸ್ ಬರುತ್ತೋ ಅದು ಎಷ್ಟಿದೆ ಅಂತ ನೀವು ಕರೆಕ್ಟಾಗಿ ತಿಳ್ಕೊಬಿಟ್ರೆ ಇದಕ್ಕೆ ಆನ್ಸರು ಈಸಿ ಆಗುತ್ತೆ. ನೋಡಿ ಬಿ ಆದಮೇಲೆ ಸಿ ಡಿ ಇ ಆದಮೇಲೆ ಎಫ್. ಸೊ ನೋಡಿ ಇಲ್ಲಿ ಗುಂಪಿಗೆ ಸೇರದಿರುವುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ ಇದೆ. ಸೊ 4 ಆಪ್ಷನಲ್ಲಿ ನಮಗೆ ಯಾವುದು ಗುಂಪಿಗೆ ಸೇರೋದಿಲ್ಲ ಅಥವಾ ಅದ್ರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಲ್ಲಿ ನಾವು ಯಾವುದು ಒಂದು ವ್ಯತ್ಯಾಸ ಕಾಣಿಸುತ್ತೆ, ಸೊ ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಬಿ ಎಫ್ ಜಿ ಕೆ, ಬಿಯಿಂದ ಎಫ್ಗೆ ಎಷ್ಟು 3 ಲೆಟರ್ ಇದೆ, 3. ಸೆಕೆಂಡ್ ಒಂದು ನೋಡೋಣ, ಪಿಯಿಂದ ಎಸ್ಗೆ ಎಷ್ಟಿದೆ, ಪಿ ಇಲ್ಲಿದೆ, ಎಸ್ಗೆ 2 ಇದೆ. ಆ್ಯಂಡ್ ಎಮ್ಮಿಂದ ಪಿಗೆ 2 ಇದೆ, ಎನ್ ಮತ್ತು ಓ. ಎಫ್ಫಿಂದ ಐಗೆ ಎಷ್ಟಿದೆ, ಎಫ್ಫಿಂದ ಐಗೆ 2. ಸೊ ನಮಗೆ ಇಲ್ಲಿ ಫಸ್ಟ್ ಒಂದರಲ್ಲಿ ಗೊತ್ತಾಗಿದ್ದೇನು, ಇದರಲ್ಲಿ 3 ಸಂಖ್ಯೆ ಇದೆ. ಸೊ ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಸೊ ಇನ್ನು ನೆಕ್ಸ್ಟ್ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದಾಗ ನೋಡಿ, ಈಗ ಎಫ್ಫಿಂದ ಜಿಗೆ ಎಷ್ಟಿದೆ, 1 ಇದೆ. ಎಸ್ಸಿಂದ ಟಿ 1 ಬರೋದು. ಪಿಯಿಂದ ಕ್ಯೂ 1, ಐಯಿಂದ ಜೆ 1, ಇದು ಕಾಮನ್ ಆಗಿದೆ. ಬಟ್ ಫಸ್ಟ್ ಲೆಟರ್ ಏನಿದೆ, ಸೊ ಬಿಯಿಂದ ಎಫ್ಗೆ 3 ಲೆಟರ್ ಮಧ್ಯ ಬರುತ್ತೆ, ಇನ್ನು ಮಿಕ್ತಂಥವಕ್ಕೆಲ್ಲ 2 ಲೆಟರ್ ಬರುತ್ತೆ. ಸೊ ಹಾಗಾಗಿ ಆನ್ಸರು 1. ಸೊ ನೆಕ್ಸ್ಟು ಒಂದು ಸಂಖ್ಯೆಯ ಪ್ರಕಾರ 3, 5, 7, 9, 6 4, 4, 8, 8, 7 ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ 4, 6, 8, 2, 3 ಹೇಗೆ ಬರೆಯಬಹುದು? ಸೊ ನೋಡಿ, ಇದು ತುಂಬಾ ಈಸಿ ಇದೆ. 3ಕ್ಕೆ ಏನಿದೆ 4 ಆಗಿದೆ. ಸೊ ಅಂದರೆ 1ನ ಆ್ಯಡ್ ಮಾಡಿದ್ದಾರೆ, 1ನ ಕೂಡಿದ್ದಾರೆ. 5ಕ್ಕೆ 4 ಅಂದಾಗ 1ನ ಮೈನಸ್ ಮಾಡಿದ್ದಾರೆ. 7 8 ಆಯಿತು ಅಂದರೆ 1 ಪ್ಲಸ್ಸು, ನೆಕ್ಸ್ಟು 1 ಮೈನಸ್ಸು 1 ಪ್ಲಸ್ಸು. ಫಸ್ಟ್ ಸಂಖ್ಯೆ ಪ್ಲಸ್ ಮಾಡಿದರೆ 1 ಮೈನಸ್ಸು 1 ಪ್ಲಸ್ಸು 1 ಮೈನಸ್ ಆಗಿದೆ. ಸೊ ಆದಾಗ ನೋಡಿ, ಇದು 4ಕ್ಕೆ 1 ನಾವು ಪ್ಲಸ್ ಮಾಡಿದಾಗ 5 ಬರುತ್ತೆ. ಸೊ 5 ಬರಬೇಕಂದಾಗ ಇದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ನೋಡೋಣ. ಸೊ ನೆಕ್ಸ್ಟ್ 6ಕ್ಕೆ ನಾವು -1 ಮಾಡಬೇಕಾಗುತ್ತೆ. ಸೊ -1 ಮಾಡಿದಾಗ 5 ಬರುತ್ತೆ. ಸೊ ಹಾಗಾಗಿ ಇದು ಮತ್ತು ಇದು ಎರಡರಲ್ಲೂ 5 ಇದೆ, ಇದು ಬರೋದಿಲ್ಲ. ನೆಕ್ಸ್ಟ್ -1 ಆದಮೇಲೆ 8ಕ್ಕೆ +1 ಮಾಡಬೇಕು. 8 ಏನಿದೆ ಇದಕ್ಕೆ +1 ಮಾಡಿದಾಗ 9 ಆಯಿತು. ಸೊ ಎರಡರಲ್ಲೂ ಇದೆ, ಓಕೆ. ನೆಕ್ಸ್ಟ್ 2ಕ್ಕೆ ನಾವೇನು ಮಾಡಬೇಕು, -1 ಮಾಡಬೇಕು ಅಂತ ಹೇಳಿದಾಗ -1 ಮಾಡಿದಾಗ 1 ಆಗುತ್ತೆ, ಇದು ಬರೋದಿಲ್ಲ. ಸೊ ಹಾಗಾಗಿ ಆನ್ಸರು 4th ಒನ್. ನೆಕ್ಸ್ಟ್ ಲಾಸ್ಟ್ ಒನ್ ನೋಡ್ತೀವಿ ಅಂದಾಗ 3ಕ್ಕೆ 1ನ ಆ್ಯಡ್ ಮಾಡಿದ್ರೆ 4 ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ನೆಕ್ಸ್ಟು ಕೊಟ್ಟಿರುವ ಅಕ್ಷರ ಶ್ರೇಣಿಯಲ್ಲಿ ಬಿಟ್ಟು ಹೋಗಿರುವುದನ್ನು ಕಂಡುಹಿಡಿಯಿರಿ. ಸೊ ಇದು ತುಂಬಾ ಈಸಿ ಇದೆ. ಸೊ ನೋಡಿ, ಇಲ್ಲಿ ಹಂಗೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಎ ಬಿ ಸಿ ಡಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಹಿ. ಸೊ ಹಾಗಾಗಿ ಇವೆರಡು ಇಲ್ಲ, ಎಫ್ ಇದೆ, ಬರೋದಿಲ್ಲ. ನೆಕ್ಸ್ಟು ಸಿ ಆದಮೇಲೆ ಡಿ ಇ ಎಫ್ ಜಿ, ಓಕೆ. ಝಡ್ಡಿಂದ ಬ್ಯಾಕ್ ಬಂದಿದ್ದಾರೆ ಒಂದೊಂದು, ಝಡ್ ವೈ ಎಕ್ಸ್ ಡಬ್ಲ್ಯೂ, ಡಬ್ಲ್ಯೂ ಆದಮೇಲೆ ಹಿಂದೆ ಬರ್ತಕ್ಕಂಥದ್ದು ಯಾವುದೋ ನೋಡಬೇಕಾ ನಿಮಗೆ, ನೋಡಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್. ಸೊ ಡಬ್ಲ್ಯೂಯಿಂದ ಬ್ಯಾಕ್ ಬರ್ತಕ್ಕಂಥದ್ದು ವಿ. ಸೊ ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಇಂಗ್ಲೀಷ್ ವರ್ಣಮಾಲೆಯನ್ನು ವಿರುದ್ಧವಾಗಿ ಬರೆದರೆ. ಸೊ ಏನು ಕಾಮನಾಗಿ ಬರೀತಾ ಇದ್ರಿ ABCD ಅಂತ, ಸೊ ಅದರ ಬದಲು ನೀವು ZYX ಈ ಥರ ಬರ್ಕೊಂಡು ಹೋದಾಗ ನಿಮ್ಮ ಬಲಬದಿಯಿಂದ 16ನೇ ಅಕ್ಷರದ ಎಡಬದಿಗೆ ಇರುವ 5ನೇ ಅಕ್ಷರ ಯಾವುದು ಅಂತ ಕೇಳಿದರೆ, ಸೊ ಫಸ್ಟ್ ನೀವು ಇಲ್ಲಿ ವರ್ಣಮಾಲೆಯನ್ನು ಬರ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಉಲ್ಟಾ ನಾವು ಬರ್ಕೊಂಡಾಗ ಇಲ್ಲಿ ಹೇಳಿದ್ದಾರೆ ನಿಮ್ಮ ಬಲಬದಿಯಿಂದ, ಸೊ ಈ ಕಡೆಯಿಂದ 16ನೇ ಅಕ್ಷರದ ಎಡಬದಿಗೆ. ಸೊ ಫಸ್ಟ್ 16ನೇ ಅಕ್ಷರ ಯಾವುದು ಅಂತ ತಗೊಂಡಾಗ ನಾವು 1 2 3 4 5 6 7 8 9 10 11 12 13 14 15 16. ಸೊ ಇದು 16ನೇ ಅಕ್ಷರ ಪಿ ಆಯಿತು. ಇದರ ಅಕ್ಷರದ ಎಡಬದಿಗೆ, ಸೊ ಎಡಬದಿಗೆ ಈ ಕಡೆ ಬಂದಾಗ 5ನೇ ಅಕ್ಷರ ಕೇಳಿದರೆ 1 2 3 4 5ನೇ ಅಕ್ಷರ ಕೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಕೆಳಗೆ ಪ್ರಶ್ನೆಯಲ್ಲಿ ಪ್ರಾಧ್ಯಾಪಕರು, ತತ್ವಜ್ಞಾನಿಗಳು ಮತ್ತು ಲೇಖಕರು 3 ಜನ ಕೊಟ್ಟಿದ್ದಾರೆ. ಸೊ ಈ 3 ಜನಕ್ಕೆ ಇರ್ತಕ್ಕಂಥ ಒಂದು ಪರಸ್ಪರ ಸಂಬಂಧವನ್ನು ತಿಳಿಸ್ತಕ್ಕಂಥ ಒಂದು ವೆನ್ ಅಕ್ಷರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ
ಪ್ರಾಧ್ಯಾಪಕರು, ತತ್ವಜ್ಞಾನಿಗಳು, ಲೇಖಕರು. ಫಸ್ಟು ನಿಮಗೆ ಈ 3 ಜನ ಒಂದು ಏನಿದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಕಾನ್ಸೆಪ್ಟ್ ಇರಬೇಕು, ಅದರ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದಾಗ ಪ್ರಾಧ್ಯಾಪಕರು ಅಂತಕ್ಕಂಥವ್ರು ಪಾಠ ಮಾಡೋದಷ್ಟೇ ಅಲ್ಲ, ಅವರು ಲೇಖಕರು ಸಹ ಆಗಿರ್ಬೋದು. ಸೊ ಕೃತಿಗಳನ್ನು ರಚನೆ ಮಾಡೋದು, ಪುಸ್ತಕಗಳನ್ನ ಬರೀಬಹುದು ಪ್ರಾಧ್ಯಾಪಕರು. ಸೊ ಹಾಗಾಗಿ ಅವ್ರಿಗೊಂದು ಸಂಬಂಧ ಇರುತ್ತೆ. ಇನ್ನು ನೆಕ್ಸ್ಟ್ ತತ್ವಜ್ಞಾನಿಗಳು ಅಂತ ಏನು ಹೇಳ್ತೀವಿ, ಫಿಲಾಸಫರ್. ಸೊ ಇವರು ಸಹ ಪ್ರಾಧ್ಯಾಪಕರು ಆಗಿರಬಹುದು. ಸೊ ತತ್ವಜ್ಞಾನಿಗೆ ಅಂತ ಸಪ್ರೇಟಾಗಿ ಒಂದು ಕ್ವಾಲಿಫಿಕೇಷನ್ ಏನಿಲ್ಲ, ಲೇಖಕರು ಅನ್ನೋದಕ್ಕೋಸ್ಕರ ಒಂದು ಕ್ವಾಲಿಫಿಕೇಷನ್ ಏನಿಲ್ಲ. ಸೊ ಪ್ರಾಧ್ಯಾಪಕರೇ ಈ ಎರಡೂ ಏನು ತತ್ವಜ್ಞಾನಿ, ಲೇಖಕರು, ಪ್ರಾಧ್ಯಾಪಕರು ಮೂರೂ ಒಂದು ಜಾಬನ್ನು, ಕಾರ್ಯವನ್ನು ನಿರ್ವಹಣೆ ಮಾಡಬಹುದು. ಸೊ ಹಾಗಾಗಿ ಈ ಮೂರಿಗೂ ಸಹ ಒಂದು ರಿಲೇಟೆಡ್ ಒಂದು ಕನೆಕ್ಷನ್ನು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಮೂರಕ್ಕೆ ಅಂತ ಹೇಳಿದಾಗ ನಾವಿಲ್ಲಿ ಪ್ರಾಧ್ಯಾಪಕ ತತ್ವಜ್ಞಾನಿಗಳಾಗ್ಬೋದು, ಲೇಖಕರಾಗ್ಬೋದು, ಲೇಖಕರು ಸಹ ಪ್ರಾಧ್ಯಾಪಕರು ತತ್ವಜ್ಞಾನಿಗಳಾಗ್ಬೋದು, ತತ್ವಜ್ಞಾನಿಗಳು ಸಹ ಪ್ರಾಧ್ಯಾಪಕರು ಮತ್ತು ಲೇಖಕರಾಗ್ಬೋದು. ಸೊ ಹಾಗಾಗಿ ಮೂರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಈ ಒಂದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಬಂದಾಗ 3 ಇಲ್ಲ ಅಂತ ಆಗುತ್ತೆ. ಸೊ 3 ಬರಲ್ಲ ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರದ್ದು ಪ್ರಾಧ್ಯಾಪಕರ ಒಳಗಡೆ ತತ್ವಜ್ಞಾನಿಗಳು, ಲೇಖಕರು ಅಂತ ಬರ್ತಾರೆ. ಸೊ ಇಲ್ಲ, ಯಾಕಂದರೆ ಲೇಖಕರು ಆಗಿರ್ತಕ್ಕಂಥವರೆಲ್ಲ, ತತ್ವಜ್ಞಾನಿಗಳಾಗಿರ್ತಕ್ಕಂಥವರೆಲ್ಲ ಪ್ರಾಧ್ಯಾಪಕರೇ ಆಗಿರೋದಿಲ್ಲ, ಬೇರೆ ಒಂದು ಜಾಬಲ್ಲಿ, ಬೇರೆ ಒಂದು ವೃತ್ತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇದು ಅಂತ ತೊಗೊಂಡಾಗ ಇಲ್ಲಿ ಪ್ರಾಧ್ಯಾಪಕ ತತ್ವಜ್ಞಾನಿಗಳಿಗೆ 2 ಸಂಬಂಧ ಇದೆ, ಲೇಖಕರಿಗೆ ಸಂಬಂಧ ಇರೋದಿಲ್ಲ ಅಂತ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇದನ್ನು ಹೇಳಿದಾಗ ಇಲ್ಲಿ ಪ್ರಾಧ್ಯಾಪಕರಾಗಿರ್ಬೋದು, ತತ್ವಜ್ಞಾನಿಗಳಾಗಿರ್ಬೋದು, ಲೇಖಕರಾಗಿರ್ಬೋದು ಯಾರಾದರೂ ಒಬ್ಬರು ಈ ಪ್ರಾಧ್ಯಾಪಕರ ಒಳಗಡೆ ಬರ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬರು ಸಂಬಂಧವನ್ನು ಹೊಂದಿರ್ತಾರೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಏನು 3 ಜಾಬ್ ಇದ್ದಾವೆ, 3 ಜಾಬು 3 ಜನರು ಸಹ ಯಾವ ಜಾಬ್ ಬೇಕಾದರೂ ಇಲ್ಲಿ ಮಾಡಬಹುದು. ಸೊ ಹಾಗಾಗಿ ಆನ್ಸರು 4 ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಕೊಟ್ಟಿರುವ ಆಕೃತಿಯನ್ನು ಮಾಡಿಸಿದಾಗ ಘನಾಕೃತಿಯನ್ನು ಉಂಟು ಮಾಡುತ್ತದೆ, ಅದರಲ್ಲಿ 5 ಚುಕ್ಕಿಗಳ ಬದಿಗೆ ಅಭಿಮುಖವಾಗಿರುವ ಚುಕ್ಕಿಗಳು ಎಷ್ಟು ಅಂತ ಹೇಳಿದರೆ. ಸೊ ನೋಡಿ 5 ಅಂತಕ್ಕಂಥದ್ದು ಇಲ್ಲಿದೆ. ಫಸ್ಟ್ ಇದರ ಒಂದು ಫಾರ್ಮುಲಾ ಅಥವಾ ಒಂದು ನಿಯಮ ಏನು ಅಂತ ಹೇಳಿಬಿಟ್ರೆ, ಇದು ಏನಿದೆ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ. ಸೊ ಪಕ್ಕದ್ದು ಆಪೋಸಿಟ್ ಬರಲ್ಲ, ಪಕ್ಕ ಬದಿಗೆ ಬರುತ್ತೆ. ಸೊ ಹಾಗಾಗಿ ಒಂದು ಬಿಟ್ಟು ನೆಕ್ಸ್ಟು ಆಪೋಸಿಟ್ ಬರುತ್ತೆ. ಈ ಒಂದು 4ಕ್ಕೆ ಈ 6 ಆಪೋಸಿಟ್ ಬರುತ್ತೆ. ನೆಕ್ಸ್ಟ್ ಇನ್ನು ಅಕ್ಕಪಕ್ಕ ಏನು ಬಂದಿರುತ್ತೋ ಇವುಗಳೆರಡು ಆಪೋಸಿಟ್ ಆಗುತ್ತೆ. ಇದು ನಿಯಮ. ಸೊ ಹಾಗಾಗಿ 3ಕ್ಕೆ 1 ಆಪೋಸಿಟ್ಟು, 4ಕ್ಕೆ 6 ಆಪೋಸಿಟ್ಟು, 5ಕ್ಕೆ 2 ಆಪೋಸಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ನು, ಕೊಟ್ಟಿರುವ ಆಕೃತಿಯಲ್ಲಿ, ಸೊ ನೆಕ್ಸ್ಟು ಈ ಚಿತ್ರ ಇದೆ, ಆಕೃತಿಯಲ್ಲಿ ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ನೀವು ನೋಡಿದ ತಕ್ಷಣ ಅನ್ಕೋಬೋದು 2 ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಇದು ಒಂದು ಪಾರ್ಟು ಮತ್ತು ಈ ಕೆಳಗಡೆ ಒಂದು ಪಾರ್ಟು, ಮೇಲ್ಗಡೆ ಒಂದು ಪಾರ್ಟು. ಸೊ ನೋಡಿ ಇಲ್ಲಿ 1 2 3 4 ಅಂತ ಏನಿದೆ, 1 2 3 4 ಮತ್ತು ಈ ಥರ 1 2 ಸೇರಿಸಿ. ಸೊ ಇಲ್ಲಿ ಟೋಟಲ್ ಆಗಿ 8 ಬರುತ್ತೆ. ನೀವು ಯಾವುದೇ ಚಿತ್ರ ಕೊಟ್ಟರೂ ಸಹ ಈ ಥರ ಏನು ಬಾಕ್ಸ್ ಬರುತ್ತೆ, ಈ ಥರ ತ್ರಿಭುಜ ಕೊಡ್ಬೋದು ಅಥವಾ ಚೌಕ ಕೊಡ್ಬೋದು. ಇದರಲ್ಲಿ ಬರ್ತಕ್ಕಂಥದ್ದು ಟೋಟಲ್ ಆಗಿ 8 ಆಕೃತಿಗಳು. ಸೊ ಹಾಗಾಗಿ ಇದರಲ್ಲಿ 8, ಇದರಲ್ಲಿ 8 ಬರುತ್ತೆ. ಇನ್ನು ಟೋಟಲ್ ಆಗಿ ತೊಗೊಂಡಾಗ, ಇದನ್ನು ತೊಗೊಂಡಾಗ ನಮಗೆ ಇಲ್ಲಿ ಯಾವುದೇ ಒಂದು ತ್ರಿಭುಜ ಕಂಡು ಬರೋಲ್ಲ. ಈ ಕಡೆ ಸಪ್ರೇಟ್ 8 ಆಯಿತು, ಈ ಕಡೆ ಸಪ್ರೇಟ್ 8 ಆಯಿತು. ಈ ಎರಡೂ ಸೇರಿಕೊಂಡಾಗ ಯಾವುದೇ ತ್ರಿಭುಜ ನಮಗೆ ಇಲ್ಲಿ ಕಂಡು ಬರೋದಿಲ್ಲ. ಸೊ ಇದು ಆಲ್ರೆಡಿ ತೊಗೊಂಡಿರ್ತೀವಿ. ಸೊ ಇದಕ್ಕೂ ನಮಗೆ ಯಾವುದೇ ತ್ರಿಭುಜ ಕಂಡಿಲ್ಲ. ಸೊ ಇದರಲ್ಲೂ ಬರೋದಿಲ್ಲ, 4 ಇದೆ, ಚತುರ್ಭುಜ ಆಗುತ್ತೆ. ಸೊ ಹಾಗಾಗಿ ಇದು 8, ಇದು 8, ಟೋಟಲ್ಲು 16. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋದಾಗ, ಕ್ಯೂನ ಸಹೋದರ ಪಿ, ಕ್ಯೂನ ಮಗಳು ಆರ್, ಪಿನ ಸಹೋದರಿ ಟಿ, ಆರ್ನ ಸಹೋದರ ಯು. ಹಾಗಾದರೆ ಯುನ ಚಿಕ್ಕಪ್ಪ ಯಾರು ಅಂತ ಕೇಳಿದರೆ, ಸೊ ನೀವು ಫಸ್ಟ್ ಇದೆಲ್ಲ ನೀಟಾಗಿ ಗ್ರಾಫ್ ಹಾಕೋಬೇಕಾಗುತ್ತೆ. ಸೊ ಗ್ರಾಫ್ ಹಾಕೊಂಡಾಗ ನಮಗೆ ಕನ್ಫ್ಯೂಷನ್ಸ್ ಆಗಲ್ಲ, ಕ್ಲಾರಿಟಿ ಸಿಗುತ್ತೆ. ಸೊ ನೋಡಿ ಇಲ್ಲಿ ಕ್ಯೂನ ಸಹೋದರ ಪಿ ಅಂತ ಹೇಳಿದರೆ, ಕ್ಯೂ ಅಂತ ತೊಗೊಂಡಾಗ ನಾವು ಸಹೋದರ ಪಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಇಲ್ಲಿ ಸಹೋದರ, ಸಹೋದರಿ, ಮಗ, ಮಗಳು, ಚಿಕ್ಕಪ್ಪ, ಚಿಕ್ಕಮ್ಮ ಈ ಥರ ಕೊಡ್ತಾರೆ. ಸೊ ಈ ಥರ ಕೊಟ್ಟಾಗ ನಾವು ಏನು ಮಾಡ್ಕೋಬೇಕಾಗುತ್ತೆ, ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಬಗ್ಗೆ ನಾವು ಇಂಗ್ಲೀಷಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಹೋದರ, ಸಹೋದರಿ ಅಂತ ಕೊಡ್ತಾರಲ್ವ. ಸೊ ಇಲ್ಲಿ ನಾವು ಸಹೋದರ, ಸಹೋದರಿ ಅಂತ ಎರಡೂ ಮೆನ್ಷನ್ ಮಾಡಿ ಬರೆಯೋದಕ್ಕಾಗಲ್ಲ, ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ಕೋಬೇಕು, ಸಹೋದರ ಅನ್ನೋ ಜಾಗದಲ್ಲಿ ಬ್ರದರ್ ಅಂತ ಹಾಕೊಬಿಡ್ಬೇಕು. ಬ್ರದರ್ ಅಂತ ಹಾಕೊಂಡಾಗ ಆಟೋಮೆಟಿಕಾಗಿ ಬೇಗ ಆಗುತ್ತೆ. ನೆಕ್ಸ್ಟು ಕ್ಯೂನ ಮಗಳು ಆರು. ನೋಡಿ ಕ್ಯೂನ ಮಗಳು ಆರ್ ಅಂತ ಹೇಳಿದ್ದಾರೆ. ಆರ್ ಮೀನ್ಸ್, ಕ್ಯೂ ಮೀನ್ಸ್ ಮಗಳು, ಡಾಕ್ಟರ್ ಆದರು. ನೆಕ್ಸ್ಟು
ಪಿನ ಸಹೋದರಿ, ನೋಡಿ ಇಲ್ಲಿ ಪಿ ಅಂತ ಹಿಂದೆ ಇದರ ಸಹೋದರಿ ಅಂತ ಹೇಳಿದ್ದಾರೆ. ಸೊ ಪಿನ ಸಹೋದರಿ ಬಂದಾಗ ಇಲ್ಲಿ ಟಿ ಆಗುತ್ತೆ. ಇಲ್ಲಿ ಬಂದು ಬ್ರದರ್ ಅಲ್ಲ ಸಿಸ್ಟರ್ ಆದರು, ಸಹೋದರಿ. ಸೊ ನೋಡಿ ಈಗ ಕ್ಯೂಗೆ ಪಿ ಬ್ರದರ್ ಆದರೆ ಟಿ ಸಿಸ್ಟರ್ ಆಗುತ್ತೆ. ಕ್ಯೂಗೇನೆ ಪಿ ಬ್ರದರು ಟಿ ಸಿಸ್ಟರ್, ಇವರಿಬ್ರಿಗೂ ಸಹ ಸಿಸ್ಟರ್ ಆಗ್ತಾರೆ. ನೆಕ್ಸ್ಟ್ ಆರ್ನ ಸಹೋದರ ಯು, ಆರ್ ಏನಾದ್ರು ಇವ್ರಿಗೆ ಸಹೋದರ ಬಂದು ಯು ಅಂತೆ. ಆರ್ಗೆ ಸಹೋದರ ಯು ಆದರೆ ಕ್ಯೂಗೆ ಸನ್ ಆಗ್ತಾನೆ, ಮಗ ಆಗ್ತಾನೆ. ಸೊ ಇವಳು ಮಗಳು ಅಂದಾಗ ಇವನು ಮಗ ಆಗ್ತಾನೆ. ಹಾಗಾದರೆ ಯುನ ಚಿಕ್ಕಪ್ಪ ಯಾರು ಅಂತ ಕೇಳಿದರೆ, ಸೊ ನೋಡಿ ಯುನ ಚಿಕ್ಕಪ್ಪ ಯಾರು? ಸೊ ಇವರ ತಂದೆ ಕ್ಯೂ ಆದಾಗ ಪಿ ಅಂತಕ್ಕಂಥವ್ರು ಬ್ರದರು ಚಿಕ್ಕಪ್ಪ ಆಗ್ತಾರೆ, ಟಿ ಅಂತಕ್ಕಂಥವ್ರು ಅತ್ತೆ ಆಗ್ತಾರೆ. ಸೊ ಹಾಗಾಗಿ ಆನ್ಸರು ಪಿ. ಸೊ ನೆಕ್ಸ್ಟ್ ಕ್ವಶನು, ಒಂದು ತರಗತಿಯ ಪರೀಕ್ಷೆಯಲ್ಲಿ 60% ವಿದ್ಯಾರ್ಥಿಗಳು ತೇರ್ಗಡೆಯಾಗುತ್ತಾರೆ ಮತ್ತು 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುತ್ತಾರೆ. ಹಾಗಾದರೆ ಆ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿದ ತಕ್ಷಣ ಸ್ವಲ್ಪ ಏನಿದ ಥರ ಇದೆ ಅಂತ ಅಂದ್ಕೊಳ್ಬೋದೇನೋ. ಒಂದು ತರಗತಿಯ ಪರೀಕ್ಷೆಯಲ್ಲಿ 60% ಜನ ವಿದ್ಯಾರ್ಥಿಗಳು, ನೋಡಿ 100ಕ್ಕೆ 60 ಜನ ಅಂತ ಹೇಳಿದ್ದಾರೆ. 100ಕ್ಕೆ 60 ಜನ ಪಾಸ್ ಆಗ್ತಕ್ಕಂಥವ್ರು, 60 ವಿದ್ಯಾರ್ಥಿಗಳು ಫೇಲ್ ಆಗ್ತಕ್ಕಂಥವ್ರು. ಇದು 100ಕ್ಕೆ 60 ಜನ ಪಾಸ್ ಆಗೋದು. ಇನ್ನು 60 ಟೋಟಲಾಗಿ ಏನಿದ್ದಾರೆ ಸ್ಟ್ರೆಂತು, ಅದರಲ್ಲಿ ಫೇಲ್ ಆಗ್ತಕ್ಕಂಥವ್ರು. ಸೊ ನೋಡಿ ಇಲ್ಲಿ 60% ಅಂತ ಹೇಳಿದಾಗ, ಇನ್ನು 60% ಅಂತ ಹೇಳಿದಾಗ 100ರಲ್ಲಿ 60 ಹೋದರೆ ಎಷ್ಟಾಗುತ್ತೆ? 40. ಸರಿನಾ? ಸೊ 60% ಪಾಸ್ ಆದರೆ 40% ಫೇಲ್ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ, 60% ಪಾಸ್ ಆದರೆ ಇನ್ನು ಉಳಿದ ತಗೊಂಡು 40% ಫೇಲ್ ಆಗ್ತಾರೆ. ಸೊ 40% ಫೇಲ್ ಆದವರು ಎಷ್ಟು? 60 ವಿದ್ಯಾರ್ಥಿಗಳು. ಅರ್ಥ ಆಯಿತಾ? ಸೊ 60 ವಿದ್ಯಾರ್ಥಿಗಳು ಫೇಲ್ ಆದರು ಅಂದರೆ ಅದು 40% ಆಯಿತು. ಸೊ 40%ಗೆ 60 ಜನ ಆದರೆ 60%ಗೆ ಎಷ್ಟಾಯಿತು? ಸೊ ನೋಡಿ ಇಲ್ಲಿ 40%ಗೆ 60 ಆದರೆ 20%ಗೆ ಎಷ್ಟಾಗುತ್ತೆ? 30 ಜನ ಆಗ್ತಾರೆ. ಸೊ ಟೋಟಲಾಗಿ ಈಗ 60%ಗೆ ಎಷ್ಟು ಜನ ಆಗ್ತಾರೆ? 90 ಜನ ಆಗ್ತಾರೆ. ಸೊ ಅಲ್ಲಿಗೆ ಅರ್ಥ ಏನಾಯಿತು? 60 ಜನ ವಿದ್ಯಾರ್ಥಿಗಳು ಫೇಲ್ ಆದರೆ 90 ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಇಲ್ಲಿ ಕೇಳಿದೇನು, ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಟೋಟಲಾಗಿ ಪಾಸ್ ಆಗಿರೋರು ಫೇಲ್ ಆಗಿರೋರು ಎಲ್ಲ ಸೇರಿ ಟೋಟಲಾಗಿ ಎಷ್ಟು ಅಂತ ಹೇಳಿದಾಗ 60 + 90ನ ನಾವು ಕೂಡಿದಾಗ 150 ಜನ ಸ್ಟೂಡೆಂಟ್ಸ್ಗಳು ಪರೀಕ್ಷೆಯನ್ನು ಬರೀತಾರೆ. ಇನ್ನು ನೆಕ್ಸ್ಟ್ ಇವುಗಳ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ನಮಗೆ ಅರ್ಥ ಆಗ್ತಕ್ಕಂಥದ್ದೇನು ನೋಡಿ, ಇಲ್ಲಿ ಜಿ ಆದಮೇಲೆ ಹೈ ಇದೆ ನೋಡಿ. ಜಿ ಆದಮೇಲೆ ಹೈ ಅಂದರೆ ಮಧ್ಯ 1 ಲೆಟರ್ ಮಿಸ್ಸಿಂಗು, ಐ ಆದಮೇಲೆ ಕೆ 1 ಲೆಟರ್ ಮಿಸ್ಸಿಂಗು, ಕೆ ಆದಮೇಲೆ ಎಮ್ಮು 1 ಲೆಟರ್ ಮಿಸ್ಸಿಂಗು. ಸೊ 1 ಲೆಟರ್ ಮಿಸ್ಸಿಂಗು. ನೆಕ್ಸ್ಟ್ ಇದು ನೋಡಿದಾಗ ನಾವು ಕ್ಯೂ ಆದಮೇಲೆ ಎಸ್ ಕೊಟ್ಟಿದ್ದಾರೆ, ಆರ್ ಮಿಸ್ಸಿಂಗು. ಎಸ್ ಆದಮೇಲೆ ಯು ಕೊಟ್ಟಿದ್ದಾರೆ, ಟಿ ಮಿಸ್ಸಿಂಗು. ಯು ಆದಮೇಲೆ ಡಬ್ಲ್ಯೂ ಕೊಟ್ಟಿದ್ದಾರೆ, ವಿ ಮಿಸ್ಸಿಂಗು. ಅದೇ ರೀತಿ ಎಸ್ ಆದಮೇಲೆ ಯು ಆದಮೇಲೆ ಡಬ್ಲ್ಯೂ ಆದಮೇಲೆ ವೈ ಕೊಟ್ಟಿದ್ದಾರೆ. ಹಾಗಾದರೆ ಇದೇ ಒಂದೊಂದು ಲೆಟರ್ನ ಬಿಟ್ಟು ಇರ್ತಕ್ಕಂಥ ಈ 4ರಲ್ಲಿ ಯಾವುದಿದೆ ಕರೆಕ್ಟ್ ಆಪ್ಷನ್ ಅಂತ ನೋಡಿದಾಗ ನೋಡಿ, ಝಡ್ ಇದೆ. ಝಡ್ ಆದಮೇಲೆ ಬಿ ಕೊಟ್ಟಿದ್ದಾರೆ, ಸೊ ಎ ಮಿಸ್ಸಿಂಗು. ನೆಕ್ಸ್ಟ್ ಬಿ ಆದಮೇಲೆ ಸಿ ಮಿಸ್ಸಿಂಗು, ಡಿ ಕೊಟ್ಟಿದ್ದಾರೆ. ಡಿ ಆದಮೇಲೆ ಇ ಮಿಸ್ಸಿಂಗು, ಎಫ್ ಕೊಟ್ಟಿದ್ದಾರೆ. ಇದು ಓಕೆ. ಇದನ್ನು ನಾವು ನೋಡಿದಾಗ ನೋಡಿ, ಎಫ್ ಆದಮೇಲೆ ಜಿ ಆದಮೇಲೆ ಎಚ್ ಬರಬೇಕಿತ್ತು, ಡಿ ಕೊಟ್ಟಿದ್ದಾರೆ. ಡಿ ಆದಮೇಲೆ ಬಿ ಕೊಟ್ಟಿದ್ದಾರೆ, ಸೊ ದಿಸ್ ಈಸ್ ರಾಂಗ್. ಯು ಆದಮೇಲೆ ಡಬ್ಲ್ಯೂ ಬರಬೇಕಿತ್ತು, ಟಿ ಬಂದಿದೆ, ಇದು ರಾಂಗು. ಇ ಆದಮೇಲೆ ಜಿ, ಎಫ್ ಮಿಸ್ ಆಗಿದೆ, ಜಿ ಓಕೆ. ಜಿ ಆದಮೇಲೆ ಎಚ್ ಮಿಸ್ಸಿಂಗು, ಹೈ ಓಕೆ. ನೆಕ್ಸ್ಟ್ ಐ ಆದಮೇಲೆ ಜೆ, ಕೆ ಬರಬೇಕಿತ್ತು, ಎಲ್ ಬಂದಿದೆ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಸೊ ಇದು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋದಾಗ, ಕೊಟ್ಟಿರುವ ಅಕ್ಷರಗಳ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಲಾಸ್ಟ್ ಏನು ನೋಡಿದ್ವಿ ಅದೇ ರೀತಿ ಇದು ಸಹ ಹೋಗುತ್ತೆ. ಬಿ ಆದಮೇಲೆ ಸಿ ಕೊಟ್ಟಿದ್ದಾರೆ, 1 ಮಿಸ್ಸಿಂಗು. ಬಿ ಆದಮೇಲೆ ಸಿ ಆಯಿತು. ಸಿ ಆದಮೇಲೆ ಡಿ ಇಲ್ಲ, ಇ 1 ಮಿಸ್ಸಿಂಗು. ಇ ಆದಮೇಲೆ ಎಫ್ ಜಿ 2 ಮಿಸ್ಸಿಂಗು. ಎಚ್ ಹೋಗಿದೆ, 2 ಮಿಸ್ಸಿಂಗು. ಎಚ್ ಆದಮೇಲೆ ಐ ಜೆ ಕೆ 3 ಮಿಸ್ ಆಗಿ ಎಲ್ ಬರಬೇಕು. ಅರ್ಥ ಆಯ್ತು ಅಂದ್ಕೊಳ್ತೀನಿ ನೋಡಿ. ಬಿ ಆದಮೇಲೆ ಸಿ ಬಂದಿದೆ, ಸಿ ಆದಮೇಲೆ 1 ಮಿಸ್ಸಿಂಗು, ಡಿ ಮಿಸ್ ಆಯಿತು. ಇ ಆದಮೇಲೆ ಎಫ್ ಜಿ ಮಿಸ್ ಆಯಿತು, ಎಚ್ ಬಂತು. ಈಗ 2 ಮಿಸ್ ಆಗಿದೆ, 3 ಲೆಟರ್ ಮಿಸ್ ಆಗಬೇಕು. ಎಚ್ ಐ ಜೆ ಕೆ 3, ಎಚ್ ಐ ಜೆ ಕೆ 3 ಲೆಟರ್ ಮಿಸ್ ಆಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೀವು ಇದನ್ನು ಅದೇ ರೀತಿ ಮ್ಯಾಚ್ ಮಾಡ್ಕೊಳ್ಬಹುದು. ಬಟ್ ಫಸ್ಟ್ ಆನ್ಸರ್ ನಮ್ಗೆ ಆನ್ಸರ್ ಬಂದಿರೋದ್ರಿಂದ ಇದು ಓಕೆ.
ಸೊ ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಸಮಾನಾಂತರ ಚತುರ್ಭುಜಗಳಿವೆ. ಇದು ತುಂಬಾ ಈಸಿಯಾದಂಥ ಒಂದು ಕ್ವಶನು. ಇದಕ್ಕೆ ಕೆಲವೊಂದು ಟ್ರಿಕ್ಗಳಿದ್ದಾವೆ. ಸೊ ತ್ರಿಭುಜ ಆಗಿರ್ಬೋದು, ಸಮಾನಾಂತರ ಚತುರ್ಭುಜ ಆಗಿರ್ಬೋದು, ಅಥವಾ ಚೌಕಗಳಾಗಿರ್ಬೋದು, ಅದಕ್ಕೆ ಆದಂಥ ಒಂದು ಕೆಲವೊಂದು ನಿಯಮಗಳಿದೆ. ಸೊ ಆ ಥರ ಹೋದಾಗ ನಾವು ಇಲ್ಲಿನ ಕೌಂಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಡೈರೆಕ್ಟಾಗಿ ನಾವು ಫಾರ್ಮುಲಾ ಅಪ್ಲೈ ಮಾಡಬಹುದು. ನೋಡಿ ಇಲ್ಲಿ ಹೀಗೆ ಹೋದಾಗ ಎಷ್ಟು ಬಾಕ್ಸ್ಗಳಿದ್ದಾವೆ ಇಲ್ಲಿ 1 2 3. ಸೊ 1 2 3 ಅಂದಾಗ 1 2 3. ಸೊ ಇಲ್ಲಿ ಎಷ್ಟಿದೆ 1 2. ಸೊ ನಾವು ಇದನ್ನು ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಬೇಕು, ಇದು ಮತ್ತು ಇದನ್ನು ಆ್ಯಡ್ ಮಾಡ್ಕೋಬೇಕು. 3 2 5 1 6 ಆಯಿತು. ಸೊ ಇಲ್ಲಿ 2 1 3 ಆಯಿತು. ಈಗ ಏನು ಮಾಡಬೇಕು, 3 ಮತ್ತು 6ನ್ನು ಮಲ್ಟಿಪ್ಲೈ ಮಾಡಬೇಕು. 3 ಮತ್ತು 6ನ್ನು ಮಲ್ಟಿಪ್ಲೈ ಮಾಡಿದಾಗ 6 3 18. ಸೊ ಇದು 18 ಸಮಾನಾಂತರ ಚತುರ್ಭುಜಗಳಿವೆ. ಬೇಕು ಅಂದರೆ ನೀವು ಕ್ಲಾರಿಫಿಕೇಷನ್ ಆಗಿ ನೀವು ತೊಗೊಳ್ಬೋದು. ನೋಡಿ 1 2 3 4 5 6 ಇದೆ. ಓಕೆನಾ. ಸೊ ನೆಕ್ಸ್ಟು ಡಬಲ್ ಅಂತ ತೊಗೊಂಡಾಗ 1 2 3 4 5 6 7. ಸರಿನಾ. ನೆಕ್ಸ್ಟ್ ಈಗ 3 3 ತೊಗೊಂಡಾಗ ಈ 3 1 ಈ 3 1 ಅಂತ ತೊಗೊಂಡಾಗ 2 ಆಯಿತು. ನೆಕ್ಸ್ಟ್ 4 4 ತೊಗೊಂಡಾಗ ನೋಡಿ ಇದು 1 ಇದು 1 2 ಆಯಿತು. ಸೊ ನೆಕ್ಸ್ಟು ಟೋಟಲಾಗಿ ಫೈನಲಾಗಿ ಈ ಒಂದು ಚತುರ್ಭುಜ ಏನಿದೆ ಇದನ್ನು ನಾವು 1 ತೊಗೊಳ್ತೀವಿ. ಸೊ ಟೋಟಲಾಗಿ ಎಷ್ಟಾಯಿತು, 6 4 17 1 18. ಸೊ ಇದೆಲ್ಲ ಮಾಡೋ ಬದಲು ಡೈರೆಕ್ಟಾಗಿ 1 + 2 ಇದನ್ನು ಕೂಡ್ಕೊಳ್ಳೋದು, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು. ಇಷ್ಟೇ ಸಿಂಪಲ್ಲು. ಸೊ ನೆಕ್ಸ್ಟ್ ಅರ್ಥಪೂರ್ಣ ಗಣಿತ ಸಮೀಕರಣವನ್ನು ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಸಮೂಹವನ್ನು ಈ ಸಂಕೇತಗಳಿರೋ ಜಾಗದಲ್ಲಿ ಅನುಕ್ರಮವಾಗಿ ಆದೇಶಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇದನ್ನು ನಾವು ಕಣ್ಣಲ್ಲಿ ನೋಡ್ತಾ ನಾವು ಕ್ಲಾರಿಫಿಕೇಷನ್ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಟೈಮು ತುಂಬ ಕಡಿಮೆ ಇರೋದ್ರಿಂದ ಎಕ್ಸಾಮ್ಸಲ್ಲಿ. ಸೊ ನಾವೆಲ್ಲನೂ ಫಾಲೋ ಅಪ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ಡೈರೆಕ್ಟಾಗಿ ಇಲ್ಲಿ ಹೇಳ್ಬಿಡ್ತೀನಿ ನಾನು. 14 × 7 ಅಂತ ತೊಗೊಂಡಾಗ ನಮಗೆ 14 98 ಆಗುತ್ತೆ. 98ರಲ್ಲಿ 9ನ ಲೆಸ್ ಮಾಡಿದಾಗ ನಾವು 98 ಲೆಸ್ ಮಾಡಿದಾಗ 89 ಆಗುತ್ತೆ. 89 ಅಂತ ತೊಗೊಂಡಾಗ ನಾವು ಇಲ್ಲಿ 89. ಓಕೆನಾ. ಸೊ ಈಕ್ವಲ್ಸ್ ಅಂತ ಇದೆ. ಈಕ್ವಲ್ಸ್ ಹಾಕೊಂಡಾಗ 112 ಮತ್ತು 5ನ ಆ್ಯಡ್ ಮಾಡಿದಾಗ 89ಕ್ಕಿಂತ ಜಾಸ್ತಿ ಹೊರಟಾಗುತ್ತೆ. ಸೊ 117 ಆಗುತ್ತೆ. ಸೊ ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಇದೆ. 14 ಮತ್ತು 7 ಕೂಡಿದಾಗ 21 ಆಗುತ್ತೆ. 21ಕ್ಕೆ 9ನ ಕೂಡ್ಕೊಂಡಾಗ ಇನ್ನು ಕಮ್ಮಿನೇ ಬರುತ್ತೆ. ಅಂದರೆ ಈ 112 ಮತ್ತು ಇಂಟು 5 ಏನಿದೆ, ಸೊ ಇದು ಇಂಟು ಮಾಡಿದಾಗ ಜಾಸ್ತಿ ಹೊರಟಾಗ್ಬಿಡುತ್ತೆ. ಸೊ ಮಧ್ಯೆ ಈಕ್ವಲ್ಸ್ ಇದೆಯಲ್ಲ, ಸೊ ಈಕ್ವಲ್ಸ್ ಹಾಕೊಂಡಾಗ ನಮಗೆ ಇದನ್ನು ಇಂಟು ಮಾಡಿದಾಗ ಇದಕ್ಕೂ ಸಮ ಬರೋದಿಲ್ಲ. ಸೊ ಇದು ಕಣ್ಣಾಳ್ತಲೆ ಆನ್ಸರ್ ಗೊತ್ತಾಗೋಗುತ್ತೆ. ಸೊ ನೆಕ್ಸ್ಟ್ ಇದು ನಾವು ತೊಗೊಂಡಾಗ 14 ಮತ್ತು 7 ತೊಗೊಂಡಾಗ 21 ಆಯಿತು. 21 ಈಕ್ವಲ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈ ಒಂದು 9ಕ್ಕೆ ನಾವು ಡಿವೈಡೆಡ್ ಬೈ 112 ಹಾಕೊಂಡಾಗ 9ನ 112ನ ಡಿವೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಪಾಯಿಂಟ್ ಸಮಥಿಂಗ್ ಬಂದುಬಿಡುತ್ತೆ. ಸೊ ಹಾಗಾಗಿ ಅದು ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಫೈನಲ್ ಆಗಿ ಹೇಳಿದಾಗ ನೋಡಿ 17 98. 98ಕ್ಕೆ 9ನ ನಾವು ಕೂಡ್ಕೊಂಡಾಗ ಎಷ್ಟಾಗುತ್ತೆ ನೋಡಿ 98ಕ್ಕೆ 9ನ ಕೂಡಿದಾಗ 107 ಆಗುತ್ತೆ. 107. ಸೊ ಈಕ್ವಲ್ಸ್ ಇಲ್ಲಿ ಮೈನಸ್ ಬರುತ್ತೆ. 112ರಲ್ಲಿ 5 ಹೋದರೆ 107. ಸೊ ಇದು ಸಮ ಬಂತು. ಸೊ ಹಾಗಾಗಿ ಆನ್ಸರು. ಸೊ ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಅಕ್ಷರಮಾಲೆಯಲ್ಲಿ ವೈದಿಂದ ಮೊದಲು ಮಾಡಿ ಒಂದಾದ ನಂತರ ಒಂದು ಬರುವ ಎಲ್ಲ ಅಕ್ಷರಗಳನ್ನು ತೆಗೆದು ಹಾಕಿದರೆ ಎಡಭಾಗದಿಂದ ಯಾವ ಅಕ್ಷರ 10ನೇ ಅಕ್ಷರವಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಝಡ್ ಇಲ್ಲ, ವೈಯಿಂದ ಫಸ್ಟ್ ತೊಗೋಬೇಕಂತೆ. ಈ ವೈ ಏನಿದೆ ಇದರಿಂದ ತೊಗೋಬೇಕು, ಝಡ್ ಇಲ್ಲ. ಮೊದಲು ಮಾಡಿ ಒಂದಾದ ನಂತರ ಒಂದು ಬರುವ ಎಲ್ಲ ಅಕ್ಷರಗಳನ್ನು ತೆಗೆದು ಹಾಕಿದ್ದಾರೆ. ಅಂದರೆ ವೈ ಆದಮೇಲೆ ಎಕ್ಸ್ ತೆಗಿಬೇಕು, ಡಬ್ಲ್ಯೂ ಆದಮೇಲೆ ವಿ ತೆಗಿಬೇಕು, ಯು ಆದಮೇಲೆ ಟಿ ತೆಗಿಬೇಕು, ನೆಕ್ಸ್ಟು ಎಸ್ ಆದಮೇಲೆ ಆರ್ ತೆಗಿಬೇಕು, ಪಿ ತೆಗಿಬೇಕು, ಎನ್ ತೆಗಿಬೇಕು. ಸೊ ಈ ಥರ ಒಂದೊಂದು ಅಕ್ಷರನ ತಗೊಂಡು ಹೋದಾಗ ಲಾಸ್ಟಲ್ಲಿ ಉಳಿತದೆ. ಎಡಭಾಗದಿಂದ ಅಂದರೆ ಈ ಕಡೆಯಿಂದ ಎಡಭಾಗದಿಂದ ಯಾವ ಅಕ್ಷರ ಎಡಭಾಗ ಅಂತ ಹೇಳಿದಾಗ ನಾವು ಈ ಕಡೆಯಿಂದ ಬರಬೇಕಾಗುತ್ತೆ. ಎಡಭಾಗದಿಂದ ಯಾವ ಅಕ್ಷರ 10ನೇ ಅಕ್ಷರವಾಗಿರುತ್ತದೆ. ಸೊ 10ನೇ ಅಕ್ಷರ ಅಂದಾಗ 1 2 3 4 5 6 7 8 9
10. ಸೊ 10ನೇ ಅಕ್ಷರ ಯಾವುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಬಂದು 10ರ ಜಾಗದಲ್ಲಿ ಜಿ ಇರೋದ್ರಿಂದ ಆನ್ಸರು ಜಿ ಆಗಿರುತ್ತೆ. ನೋಡಿ, ಇದು ಫಸ್ಟ್ ನಿಮ್ಗೆ ಕನ್ಫ್ಯೂಸ್ ಆಗೋದಂದರೆ ಇದು ಎಡ, ಇದು ಬಲ, ಇದನ್ನು ಅರ್ಥ ಮಾಡ್ಕೋಬೇಕಾದ್ರು ಈ ಒಂದು ಕ್ವಶನಲ್ಲಿ. ಸೊ ನೆಕ್ಸ್ಟು ಇಲ್ಲಿ 2 ಹೇಳಿಕೆಗಳಿವೆ. ಇವುಗಳ ನಂತರ 2 ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ಈ ತೀರ್ಮಾನಗಳನ್ನು ನಾವು ನೋಡಿಕೊಂಡು, ಹೇಳಿಕೆಗಳನ್ನು ನೋಡಿಕೊಂಡು ತೀರ್ಮಾನಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ ನಾವು ಇಲ್ಲಿ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಸ್ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕೆಲವು ಪುಸ್ತಕಗಳು ಹಕ್ಕಿಗಳು. ಸೊ ಇಲ್ಲಿ ನಾವು ತಗೊಳ್ಳೋಣ. ಕೆಲವು ಪುಸ್ತಕಗಳು ಹಕ್ಕಿಗಳು ಅಂತ ಹೇಳಿದರೆ, ಸೊ ಇದನ್ನು ಪಿ ಅಂತ ತೊಗೊಂಡಾಗ, ಪುಸ್ತಕ ಅಂತ ತೊಗೊಂಡಾಗ ಕೆಲವು ಪುಸ್ತಕಗಳು ಹಕ್ಕಿಗಳು. ಸೊ ಎಲ್ಲ ಪುಸ್ತಕ ಹಕ್ಕಿ ಆಗಿಲ್ಲ. ಸೊ ಹಾಗಾಗಿ ನಾನು ಅರ್ಧ ತೊಗೊಂಡಿದ್ದೀನಿ. ಕೆಲವು ಪುಸ್ತಕಗಳು ಹಕ್ಕಿಗೆ ಸೇರಿಕೊಳ್ತವೆ, ಕೆಲವು ಹಕ್ಕಿಗಳು ಮರಕ್ಕೆ ಸೇರಿಕೊಳ್ತವೆ. ನೋಡಿ ಇಲ್ಲಿ ಕೆಲವು ಹಕ್ಕಿಗಳು. ಸೊ ಈ ಹಕ್ಕಿಲಿ ಏನಿದೆ, ಕೆಲವು ಹಕ್ಕಿಗಳು ಮರಗಳಿಗೆ ಸೇರಿಕೊಳ್ಳುತ್ತೆ. ಮರ ಎಮ್ ಅಂತಲೇ ಹಾಕಿರ್ತೀನಿ ನಾನು, ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈಗ ತೀರ್ಮಾನ ಬಂದಿದೆ. ಏನು? ಕೆಲವು ಮರಗಳು ಪುಸ್ತಕಗಳಾಗಿವೆ. ನೋಡಿ, ಕೆಲವು ಮರಗಳು ಪುಸ್ತಕಗಳು ಇಲ್ಲ. ಕೆಲವು ಹಕ್ಕಿಗಳು ಮರಗಳಿಗೆ ಸಂಬಂಧ ಇದೆ, ಬಟ್ ಪುಸ್ತಕಕ್ಕೂ ಮರಕ್ಕೆ ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಕೆಲವು ಮರಗಳು ಹಕ್ಕಿಗಳಾಗಿವೆ, ಕೆಲವು ಮರಗಳು ಹಕ್ಕಿಗಳು. ಹೌದು, ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಏನಿದೆ, ಇಲ್ಲಿ ಹಕ್ಕಿ ಮರಕ್ಕೆ ಎರಡಕ್ಕೂ ಕನೆಕ್ಷನ್ ಇದೆ. ಹಾಗಾಗಿ ಕೆಲವು ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ ಆಗಿರುತ್ತೆ. ಸೊ ಹಾಗಾಗಿ 2ನೇ ತೀರ್ಮಾನವು ಸರಿಯಾದಲ್ಲಿ 2 ಎಂದು ಗುರುತಿಸಿ. ಸೊ 2 ಮಾತ್ರ ಸರಿ ಇದೆ, ಫಸ್ಟ್ ಒಂದು ತಪ್ಪಿದೆ. ಸೊ ಇಲ್ಲಿ 1 ಮತ್ತು 2 ತೀರ್ಮಾನಗಳು ಸರಿಯಾದಲ್ಲಿ ಅಂತ ಹೇಳಿದರೆ ಇಲ್ಲ, 2 ಸರಿ ಇಲ್ಲ. ತೀರ್ಮಾನ 1 ಅಲ್ಲ, ತೀರ್ಮಾನ 2 ಅಲ್ಲ ಅಂತ ಹೇಳಿದರೆ ಇದು ಇಲ್ಲ. ತೀರ್ಮಾನ 2 ಮಾತ್ರ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ 2. ಸೊ ನೆಕ್ಸ್ಟ್ ಕೊಟ್ಟಿರುವ ಅಕ್ಷರ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಒಂದು ಟ್ರಿಕ್ ಅಂತ ಹೇಳಿದರೆ, ಫಸ್ಟು ನಮಗೆ ಎಷ್ಟು ವರ್ಡ್ಗಳನ್ನು ಎಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ಕೌಂಟ್ ಮಾಡಬೇಕಾಗುತ್ತೆ. ಸೊ 12 ಕೊಟ್ಟವರ, 15 ಕೊಟ್ಟವರ, ಅಥವಾ 14 ಕೊಟ್ಟಿರ್ತಾರ, ಅಥವಾ 9 ಕೊಟ್ಟಿರ್ತಾರ. ಸೊ ಈ ಥರ ಫಸ್ಟ್ ನಾವು ಲೆಕ್ಕ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ 1 2 3 4 5 6 7 8 9 10 11 12 13 14 15 ಇದೆ. ಸೊ ನೋಡಿ, ಇಲ್ಲಿ 15 ಅಕ್ಷರ ನಾವು ಡಿವೈಡ್ ಮಾಡ್ತೀವಿ ಅಂತ ಹೋದಾಗ 3 ಅಕ್ಷರಗಳಿಗೆ ಡಿವೈಡ್ ಮಾಡ್ಬೋದು, ಅಥವಾ 5 ಅಕ್ಷರಗಳಿಗೆ ಡಿವೈಡ್ ಮಾಡ್ಬೋದು. ಅದೇ ರೀತಿ 12 ಅಕ್ಷರದ ಏನಾರು ಕೊಟ್ಟಿದ್ರೆ ನಿಮಗೆ 3 ಅಕ್ಷರದ್ದು ಅಥವಾ 4 ಅಕ್ಷರದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ 15 ಕೊಟ್ಟಿರೋದನ್ನ ನಮಗೆ 3 ಅಥವಾ 5ಕ್ಕೆ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಇದೊಂದು ಸ್ಪೆಸಿಫಿಕ್ ಆಗಿ ಈ ಒಂದು ಕ್ವಶನ್ಸ್ಗೆ ನಾವು ಮಾಡಬೇಕಾದ್ರೆ ಏನಂದರೆ 4 ಆಪ್ಷನ್ಸ್ ಏನು ಕೊಟ್ಟಿರ್ತಾರೋ ಆ 4 ಆಪ್ಷನ್ಸ್ನ ನಾವು ಈ ಒಂದು ಪ್ಲೇಸ್ಗೆ ನಾವು ಫಿಲ್ ಮಾಡಲೇಬೇಕಾಗುತ್ತೆ. ಸೊ 4 ಫಿಲ್ ಮಾಡಿಬಿಟ್ಟು ಅದಾದಮೇಲೆ ಯಾವ ಒಂದು ಹೋಲಿಕೆ ಸರಿ ಇದೆ ಅಂತ ನೋಡ್ಕೊಂಡು ನಾವು ಈ ಒಂದಕ್ಕೆ ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಾವು ಮಾಡೋಕ್ಕೆ ಹೋಗ್ತೀವಿ ಅನ್ನೋದು ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟಾಗಿ ಆನ್ಸರ್ ಬರೋದಿಲ್ಲ. ನಾವು 4 ಆಪ್ಷನ್ನ ಫಿಲ್ ಮಾಡಿ 4 ಬರ್ಕೊಂಡು ಅದಾದಮೇಲೆ 3ಕ್ಕೆ 5ಕ್ಕೆ ಮ್ಯಾಚ್ ಮಾಡಿಕೊಂಡು ನಾವು ಆನ್ಸರ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಇಲ್ಲಿ ನಾವು 3ಕ್ಕೆ ಅಥವಾ 5ಕ್ಕೆ ಅಂತ ತೊಗೊಂಡಾಗ ಎ ಎ ಬಿ ಎ ಎ ಓಕೆ, ಬಿ ಬಿ ಎ ಬಿ ಬಿ ಇದು ಓಕೆ. ಸೊ ಬಿ ಎ ಬಿ ಎ ಬಿ ಬರೋದಿಲ್ಲ, ಇದಕ್ಕೂ ತಾಳೆನೇ ಇಲ್ಲ. ಸೊ ಇವೆರಡು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗೋದಿಲ್ಲ. ಸೊ ಇದು ರಾಂಗು. ಅಥವಾ 3ಕ್ಕೆ ಅಂತ ತೊಗೊಂಡಾಗ ನಾವು ಎ ಎ ಬಿ ಎ ಎ ಬಿ ಬಿ ಎ ಬಿ ಹೋಯ್ತು, ಬಿ ಬಿ ಎ ಬಿ. ಸೊ ಇದು ಹೋಯ್ತು. ಸೊ ನೆಕ್ಸ್ಟ್ ನಾವು ಇಲ್ಲಿ ತೊಗೊಂಡಾಗ ಎ 3 ಎ ಬಂತು, ಎ ಬಿ 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 ಎ ಬಿ ಇಲ್ಲೂ ಹೋಯ್ತು. ಅಥವಾ 5ಕ್ಕೆ ನಾವು ತೊಗೊಳ್ತೀವಿ ಅಂತ ಅಂದ್ಕೊಂಡಾಗ ಎ ಎ ಎ ಎ ಬಿ. ಸೊ ನೋಡಿ, ಇಲ್ಲೂ ಕರೆಕ್ಟಾಗಿ ಕ್ಲಾರಿಟಿ ಸಿಗಲಿಲ್ಲ. ಇನ್ನು ನೆಕ್ಸ್ಟು ಥರ್ಡ್ ಒನ್ ಬಂದಾಗ ನೋಡಿ, ಬಿ ಎ ಬಿ ಎ ಬಿ ಎ. ಸೊ ನೋಡಿ, ಬಿ ಎ 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 ಬಿ ಓಕೆನಾ. ಸೊ ನೆಕ್ಸ್ಟ್ ಇದು ನೋಡ್ಬೇಡ ಒಂದ್ಸರಿ, ಬಿ ಎ ಎ ಬಿ ಎ ಬಿ ಎ ಬಿ ಇದು ಬರೋದಿಲ್ಲ. ಸೊ ನೋಡಿ, ಇಲ್ಲಿ ಬಿ ಎ ಬಿ ಇದೆ, ಎ ಬಿ ಎ ಇದೆ. ಅದರ ಬದಲು ನಾವು ಇದಕ್ಕೂ ತೊಗೋಬಹುದು. ನೋಡಿ, ಬಿ ಎ ಬಿ ಎ ಬಿ ಬಿ ಎ 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 ಬಿ ಸರಿನಾ. ಫಸ್ಟು ಬಿ ಎ ಬಂದಿದೆ, ಎ ಬಿ ಬಿ ಎ ಬಿ. ಸೊ ಇದೇ ರೀತಿ ನೋಡಿ, ಕರೆಕ್ಟಾಗಿ ಇದು 5 ಕಾರ ತೊಗೊಳ್ಳಿ, 3 ಕಾರ ತೊಗೊಳ್ಳಿ, ಈ ಒಂದು ಆನ್ಸರು ಸರಿ ಇದೆ. ಸೊ ಹಾಗಾಗಿ ಇದು ಥರ್ಡ್ ಒನ್ನು ಏನಿದೆ, ಇದು ಥರ್ಡ್ ಒನ್. ನೀವು ಬೇಕಾದ್ರೆ ಈಗ ಮ್ಯಾಚ್ ಮಾಡ್ಕೋಬೋದು. ಬಿ ಎ ಬಿ ಎ ಬಿ ಬಿ ಎ ಅಂದರೆ ಒಂದು ಆಲ್ಟರ್ನೇಟಿವ್ ಎ ಬಿ ಬಿ ಎ ಈ ಥರ ನೋಡಿ. ಅಥವಾ ಇನ್ನೂ ಇಲ್ಲ ಅಂತ ನೋಡಿ, ಇಲ್ಲಿ ಸ್ಟಾರ್ಟಿಂಗು ಬಿ ಎ 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 ಬಿ ಸರಿನಾ. ಸೊ ಹಾಗಾಗಿ ಆನ್ಸರು
ಥರ್ಡ್ ಒನ್. ಸೊ ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಅಧ್ಯಯನ ಮಾಡಿ ಪ್ರಶ್ನೆ 87 ಮತ್ತು 88 ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ನೋಡಿದ ತಕ್ಷಣ ನೀವು ಯಾವ್ಯಾವುದೋ ರೀತಿ ಬರ್ಕೊಂಡು ಯಾವುದ್ಯಾವುದೋ ಕನ್ಫ್ಯೂಸ್ ಮಾಡಿಕೊಂಡು ಯಾವುದಕ್ಕೋ ಯಾವುದನ್ನ ಮ್ಯಾಚ್ ಮಾಡಿಕೊಂಡು ಮಾಡೋದ್ರಿಂದ ತಪ್ಪಾಗುತ್ತೆ ಅಥವಾ ಟೈಮು ವೇಸ್ಟ್ ಆಗುತ್ತೆ. ಸೊ ನಾವು ಮಾಡ್ತಕ್ಕಂಥ ಒಂದು ಏನೋ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಕರೆಕ್ಟಾದಂಥ ಒಂದು ಟ್ರಿಕ್ ಅಥವಾ ಮೆಥಡ್ ಏನಿರುತ್ತೆ ಅದನ್ನು ಯೂಸ್ ಮಾಡಿದಾಗ ಅದು ಬೇಗನೂ ಆಗುತ್ತೆ ಮತ್ತು ಅದು ಕನ್ಫ್ಯೂಷನ್ಸ್ನು ಸೃಷ್ಟಿ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ನೋಡಿದ ತಕ್ಷಣ ಕ್ವಶನ್ನ ನಾವು ಯಾವುದೇ ಬೇರೆ ರೀತಿ ಓನಾಗಿ ನಾವು ಮಾಡೋದಕ್ಕಾಗೋದಿಲ್ಲ ಇದನ್ನು. ಸೊ ಇದಕ್ಕೆ ನಾವು ಹಾಕ್ಕೋಬೇಕಾದಂಥ ಒಂದು ಟೇಬಲ್ ನಾವು ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ಅಂತ ಅಂದಾಗ ಇಲ್ಲಿ ನಾವು OPQRST ಅಂತ ಏನು 6 ಜನ ಇದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ಕಪ್ಪು ಶೂ ಆಗಿರ್ಬೋದು, ಬಿಳಿ ಶೂ ಆಗಿರ್ಬೋದು, ಯುವಕರಾಗಿರ್ಬೋದು, ಉಳಿದವರು, ವೃದ್ಧರು ಆಗಿರ್ಬೋದು, ಕನ್ನಡಕವನ್ನು ಹಾಕೋರಾಗಿರ್ಬೋದು, ಹಾಕಿಲ್ಲರೋರಾಗಿರ್ಬೋದು. ಸೊ ಇಷ್ಟೊಂದು ಪಾಯಿಂಟ್ ಇಲ್ಲಿರುವಾಗ ನಾವು ಎಲ್ಲನೂ ತಲೆಯಲ್ಲಿ ಇಟ್ಕೊಂಡು ನಾವು ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ಒಂದು ಟೇಬಲ್ ಹಾಕ್ಕೊಳ್ಳೇಬೇಕಾಗುತ್ತೆ. ಏನು ಟೇಬಲ್ ಅಂತ ಹೇಳಿದಾಗ ಸೊ ಈ ಥರ ನಾವು ಟೇಬಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕೊಂಡಾಗ ಇಲ್ಲಿ OPQRST ಅಂತ ಏನಿದ್ದಾರೆ ಅವ್ರನ್ನ ಮೆಂಬರ್ಸ್ನ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಕಪ್ಪು ಶೂ ಮತ್ತು ಉಳಿದವರು ಬಿಳಿ ಶೂ ಅಂತ ಹೇಳಿದ್ದಾರೆ. ಸೊ ಕಪ್ಪು ಮತ್ತು ಬಿಳಿ. ನೆಕ್ಸ್ಟ್ ಇದೆ ಯುವಕರು, ವೃದ್ಧರು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯುವಕರು, ವೃದ್ಧರು. ನೆಕ್ಸ್ಟು ಕನ್ನಡಕವನ್ನು ಹಾಕಿದ್ದಾರೆ, ಉಳಿದವರು ಹಾಕಿಲ್ಲ. ಸೊ ಕನ್ನಡಕವನ್ನು ಹಾಕಿದ್ದಾರೆ, ಹಾಕಿಲ್ಲ ಅನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ನೋಡಿ, ಇದು QRST ಅವರು ಕಪ್ಪು ಶೂಗಳನ್ನು, ಉಳಿದವರು ಬಿಳಿ ಶೂಗಳನ್ನು ಧರಿಸಿದ್ದಾರೆ. QRST ಏನಿದ್ದಾರೆ QRST ಕಪ್ಪು ಶೂನ ಹಾಕಿದ್ದಾರೆ, ಮಿಕ್ತವ್ರು ಏನಾದರೆ ಬಿಳಿ ಶೂನ ಹಾಕ್ಕೊಂಡಿದ್ದಾರೆ OP. ಸೊ ಹಾಗಾಗಿ ಇವರು ಹಾಕಿಲ್ಲದೆ ಇರೋರು. ಸೊ ನೆಕ್ಸ್ಟು ಇಲ್ಲಿ R ಮತ್ತು T ಯುವಕರು ಅಂತ ಹೇಳಿದ್ದಾರೆ. R ಮತ್ತು T ಏನಿದೆ ಇವರು ಯುವಕರು, R T. ಮಿಕ್ತವರೆಲ್ಲ ವೃದ್ಧರಾಗ್ತಾರೆ. ಸೊ ನೆಕ್ಸ್ಟು ORQ ಕನ್ನಡಕವನ್ನು ಹಾಕಿದ್ದಾರೆ. ORQ ಸೊ ಹಾಕಿದ್ದಾರೆ, ಮಿಕ್ತವರು ಹಾಕಿಲ್ಲ. ಸೊ ಇಲ್ಲೇನಾಗುತ್ತೆ, ಇವರು ಕನ್ನಡಕವನ್ನು ಹಾಕಿಲ್ಲ ಅಂದಾಗ P ಮತ್ತು S ಮತ್ತು T ಕನ್ನಡಕವನ್ನು ಹಾಕಿಲ್ಲ ಅಂತಕ್ಕಂಥದ್ದು ಸರಿ ಹೋಗುತ್ತೆ. ಸೊ ಉಳಿದಿರ್ತಕ್ಕಂಥದ್ದು ತಪ್ಪು ಅಂತ ಆಗುತ್ತೆ. ಸೊ ಈ ಥರ ನೀವು ಟೇಬಲ್ನ ಹಾಕ್ಕೊಂಡಾಗಲೇ ನಿಮಗೆ ಕೆಲವೊಂದು ಕ್ವಶನ್ಸ್ಗಳು ಕೇಳಿಸ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ನೋಡಿ, ಈಗ ಕನ್ನಡಕವನ್ನು ಹಾಕದ ಕಪ್ಪು ಶೂ ಧರಿಸಿರುವ ಮನುಷ್ಯರು ಯಾರು ಅಂತ ಕೇಳಿದರೆ, ಕನ್ನಡಕವನ್ನು ಹಾಕಿಲ್ಲ ಅಂದಾಗ ಇಲ್ಲಿ ಇದು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕಪ್ಪು ಶೂ ಧರಿಸಿರುವ. ಸೊ ಇದರಲ್ಲಿ ಇವರು ಕಪ್ಪು ಶೂನ ಹಾಕಿಲ್ಲ. ಸೊ ಏನಿದೆ ಇಲ್ಲಿ ಕಪ್ಪು ಶೂ ಹಾಕಿಲ್ಲ, ಇವರು ಬರೋದಿಲ್ಲ. ನೆಕ್ಸ್ಟ್ ಏನು ಉಳಿದಿರ್ತಕ್ಕಂಥ ಇವೆರಡರಲ್ಲಿ S ಮತ್ತು T ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕಪ್ಪು ಶೂವನ್ನು ಧರಿಸಿರುವ ಮನುಷ್ಯರು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ S ಮತ್ತು T ಎರಡೂ ಸಹ ಆನ್ಸರ್ ಇದಕ್ಕೆ ಆಗಬಹುದು, S ಮತ್ತು T. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ ಫ್ರೆಂಡ್ಸ್, ಇಲ್ಲಿ ಕೇಳಿದರೆ ಕನ್ನಡಕವನ್ನು ಹಾಕದೇ ಇರುವ. ನೋಡಿ, ಇಲ್ಲಿ ಕನ್ನಡಕವನ್ನು ಹಾಕದ, ಸೇಮ್ ಕ್ವಶನು. ಕನ್ನಡಕವನ್ನು ಹಾಕದೇ ಇರುವ, ಕಪ್ಪು ಶೂ ಧರಿಸಿರುವ. ಸೊ ಕಪ್ಪು ಶೂ ಧರಿಸಿರುವ ಮನುಷ್ಯರು ಯಾರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯುವಕರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯುವಕನು ಅಂತ ಕೇಳಿದಾಗ ನಮಗೆ ಇಲ್ಲಿ ನೋಡಿ ಹಾಕದೇ ಇರತಕ್ಕಂಥದ್ದು ಯುವಕ ಅಂತ ಬಂದಾಗ ಇಲ್ಲಿ ಬರುತ್ತೆ ಯುವಕ. ಸೊ ಯುವಕ ಅಂತ ಬಂದಾಗ ಇಲ್ಲಿ T ಅಂತಕ್ಕಂಥದ್ದು ಆನ್ಸರು ಸರಿ ಇರುತ್ತೆ. ಯುವಕರು, ವೃದ್ಧರು ಬರೋದಿಲ್ಲ, ಯುವಕರು ಬರ್ತಾರೆ. ನೆಕ್ಸ್ಟು ಕನ್ನಡಕವನ್ನು ಹಾಕಿಲ್ಲ ಅಂತ ಹೇಳಿದಾಗ ಇಲ್ಲಿ ಹಾಕಿಲ್ಲ ನೋಡಿ. ಸೊ ಹಾಗಾಗಿ ಇದು ಬರ್ತಾರೆ. ಇಲ್ಲಿ ಧರಿಸಿರೋ ಮನುಷ್ಯರ ಬದಲು ವೃದ್ಧರು ಅಂತ ಆನ್ಸರ್ ಏನಾದ್ರು ಕೊಟ್ಟಿದ್ದರೆ ಅಥವಾ ಕ್ವಶನ್ಸ್ ಮನುಷ್ಯರ ಬದಲು ವೃದ್ಧರು ಅಥವಾ ಯುವಕರು ಅಂತ ಕೊಟ್ಟಿದ್ರೆ ನಾವು ಆನ್ಸರ್ ಮಾಡ್ಬೋದಿತ್ತು. ಇಲ್ಲಿ ಮನುಷ್ಯರು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಎರಡನ್ನೂ ತೊಗೊಳ್ಬೇಕಾಗುತ್ತೆ ಆನ್ಸರು. ಜಸ್ಟ್ ವೃದ್ಧರು ಅಂತ ಕೊಟ್ಟಿದ್ದಾಗ ನಮಗೆ ಇಲ್ಲಿ S ಅಂತ ಆನ್ಸರು ತೊಗೋಬೋದಾಗಿತ್ತು, ಓನ್ಲಿ S ಅಂತ. ಸೊ ಇಲ್ಲಿ ಮನುಷ್ಯರು ಅಂತ ಕೊಟ್ಟಿದ್ದಾಗ ವೃದ್ಧರಾಗಿರ್ಬೋದು, ಯುವಕರಾಗಿರ್ಬೋದು, ಇಬ್ಬರನ್ನು ಮನುಷ್ಯರು ಅಂತಲೇ ಕರೆಯೋದು. ಸೊ ಹಾಗಾಗಿ ಇಲ್ಲಿ T ಅಥವಾ S ಎರಡೂ ಆಗುತ್ತೆ. ಬಟ್ ವೃದ್ಧರು ಅಂತ ಕೊಟ್ಟರೆ S ಆಗುತ್ತೆ, ಇಲ್ಲಿ ಯುವಕರು ಅಂತ ಕೊಟ್ಟರೋದ್ರಿಂದ ಆನ್ಸರು T ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಕೆಳಗಿನ ಆಕೃತಿಯಲ್ಲಿ ತ್ರಿಭುಜವು ಗ್ರಾಮಸ್ಥರನ್ನು
ಚೌಕವು ಅಕ್ಷರಸ್ಥರನ್ನು, ಸಮಾಂತರ ಚತುರ್ಭುಜವು ಆಟಗಾರರನ್ನು ಮತ್ತು ವೃತ್ತದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ತ್ರಿಭುಜ ಅಂತ ಏನಿದೆ, ಸೊ ಇದು ತ್ರಿಭುಜ. ಫಸ್ಟ್ ನಿಮಗೆ ಆಕೃತಿಗಳ ಪರಿಚಯ ಇರಬೇಕಾಗುತ್ತೆ. ಸೊ ಗ್ರಾಮಸ್ಥರು ತ್ರಿಭುಜ ಅಂತ ಹೇಳಿದರೆ ಗ್ರಾಮಸ್ಥರು. ಚೌಕವು ಅಕ್ಷರಸ್ಥ, ಚೌಕ ಮೀನ್ಸ್ ಇದು ಚೌಕ, ಇದು ಒಂದು ಅಕ್ಷರಸ್ಥರು. ಅದಾದಮೇಲೆ ಸಮಾನಾಂತರ ಚತುರ್ಭುಜ, ಇದು ಸಮಾನಾಂತರ ಚತುರ್ಭುಜ ಒಂದು ಆಟಗಾರರು. ನೆಕ್ಸ್ಟ್ ವೃತ್ತ ಬಂದು ಕಾರ್ಖಾನೆ, ಸೊ ಇದು ವೃತ್ತ ಬಂದು ಕಾರ್ಖಾನೆ. ಓಕೆನಾ. ಸೊ ಈಗ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಯಾವ ಸಂಖ್ಯೆಯಿಂದ ಗುರುತಿಸಿರುವ ಜಾಗವು ಹಳ್ಳಿಯಲ್ಲಿರುವ, ಹಳ್ಳಿ ಮೀನ್ಸ್ ಗ್ರಾಮ, ಅಕ್ಷರಸ್ಥರು, ಆಟಗಾರರು ಹಾಗೂ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರು. ಸೊ 4 ಜನಕ್ಕೂ ಸಹ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ಮೆಂಬರ್ಸ್ಗಳಿಂದರೆ ಅವರು ಗ್ರಾಮಸ್ಥರು ಆಗಿರಬೇಕು, ಅಕ್ಷರಸ್ಥರು ಆಗಿರಬೇಕು, ಆಟಗಾರರು ಆಗಿರಬೇಕು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರು ಸಹ ಆಗಿರಬೇಕು. ಸೊ ಹಂಗೆ ಅಂತ ನಾವು ತೊಗೊಂಡಾಗ ಇಲ್ಲಿ 4 ಸಹ ಎಲ್ಲಿ ಮಿಂಗಲ್ ಸೇರಿದೆ ನೋಡಿ ಪಾಯಿಂಟು. ಸೊ ನೋಡಿ ಇಲ್ಲಿ ಇದ್ಯಾವುದು ಬೇಡ, ಇಷ್ಟು ಬೇಡ. ಸೊ ಇಷ್ಟು ಮಾತ್ರ ತೊಗೊಳ್ಳೋಣ. ಇಷ್ಟನ್ನು ತೊಗೊಂಡಾಗ ನೋಡಿ ಇಲ್ಲಿ 10ಕ್ಕೆ ಬಂದಾಗ ಇಲ್ಲಿ ತ್ರಿಭುಜ ಸೇರಿಕೊಂಡಿಲ್ಲ, ಸೊ ಇದು ಬರೋದಿಲ್ಲ. ನೆಕ್ಸ್ಟು ಇನ್ನು 7 ಅಂತ ತೊಗೊಂಡಾಗ ನಾವು ನೋಡಿ 7ಕ್ಕೆ ಚತುರ್ಭುಜನೂ ಸೇರಿಕೊಂಡಿದೆ, ಟ್ರಯಾಂಗಲು ಸೇರಿಕೊಂಡಿದೆ, ಈ ಸರ್ಕಲು ಸೇರಿಕೊಂಡಿದೆ ಮತ್ತು ಸ್ಕ್ವೇರ್ ಚೌಕನೂ ಸೇರಿಕೊಂಡಿದೆ. ಸೊ ಹಾಗಾಗಿ ಆನ್ಸರು ಈ ಒಂದು 7. ಸೊ ನೆಕ್ಸ್ಟು ಹಳ್ಳಿಯಲ್ಲಿ ವಾಸಿಸದ ಕೇಳಿದರೆ ಹಳ್ಳಿಯಲ್ಲಿ ವಾಸ ಇಲ್ಲ, ಹಳ್ಳಿಗೆ ಬರೋದಿಲ್ಲ, ಕಾರ್ಖಾನೆಯಲ್ಲಿ ಕೆಲಸ ಮಾಡುವ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಈ ಒಂದು ಸರ್ಕಲ್ ಏನಿದೆ ಇದು ಕಾರ್ಖಾನೆಗೆ ಬರುತ್ತೆ. ಅಕ್ಷರಸ್ಥ ಆಟಗಾರನು ಯಾವ ಸಂಖ್ಯೆಯ ಜಾಗ ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಗ್ರಾಮಸ್ಥರು ಒಂದು ಮಾತ್ರ ಬರೋದಿಲ್ಲ, ಈ ಗ್ರಾಮಸ್ಥರು ಮಾತ್ರ ಬರೋದಿಲ್ಲ, ಮಿಕ್ಕಿದಂತೆ ಕಾರ್ಖಾನೆ, ಆಟಗಾರರು, ಅಕ್ಷರಸ್ಥರು 3 ಜನ ಸೇರ್ಕೊಳ್ತಕ್ಕಂಥ ಪಾಯಿಂಟ್ ಯಾವುದು ಇಲ್ಲಿ ನೋಡಿ ಇಲ್ಲಿ. ಸೊ 5 ಅಂತ ತೊಗೊಂಡಾಗ ಇಲ್ಲಿ ನಮಗೆ ಗ್ರಾಮಸ್ಥರು ಬರುತ್ತೆ. ಸೊ ಹಾಗಾಗಿ ಇಷ್ಟು ನಾವು ತೊಗೊಳ್ಳುವಂಗೆ ಇಲ್ಲ, ಇಷ್ಟೇನಿದೆ ಇದನ್ನು ತೊಗೊಳ್ಳುವಾಗೆ ಇಲ್ಲ. ಇನ್ನು ಇದರಲ್ಲಿ 14 ಅಂತ ತೊಗೊಂಡಾಗ ಇಲ್ಲಿ ಆಟಗಾರರು, ಅಕ್ಷರಸ್ಥರು ಬರೋದಿಲ್ಲ. ಇನ್ನು ನೆಕ್ಸ್ಟು 10 ಅಂತ ತೊಗೊಂಡಾಗ, ಸೊ ನೋಡಿ 10 ಅಂತ ತೊಗೊಂಡಾಗ ನಮಗೆ ಇಲ್ಲಿ ಇದರೊಳಗಡೆ ಸರ್ಕಲ್ಲು ಬಂದಿದೆ, ಚತುರ್ಭುಜನೂ ಬಂದಿದೆ ಮತ್ತು ಟ್ರಯಾಂಗಲ್ ಸ್ಕ್ವೇರು ಬಂದಿದೆ. ಸೊ ಹಾಗಾಗಿ ಆನ್ಸರು 10. ಸೊ ನೆಕ್ಸ್ಟು ನನ್ನ ಸ್ನೇಹಿತನು ಸೆಪ್ಟೆಂಬರ್ 3ರಂದು ಜನಿಸಿದನು, ನಾನು ಅವನಿಗಿಂತ 25 ದಿವಸ ಚಿಕ್ಕವನು. ಇದು ಸಹ ತುಂಬ ಈಸಿಯಾದಂಥ ಕ್ವಶನ್ನೇ, ಜಾಸ್ತಿ ಲೆಂತಿ ಏನು ಕೊಟ್ಟಿಲ್ಲ. ನನ್ನ ಸ್ನೇಹಿತನು ಸೆಪ್ಟೆಂಬರ್ 3ರಂದು ಜನಿಸ್ತಾನೆ, ಸೆಪ್ಟೆಂಬರ್ 3. ನೆಕ್ಸ್ಟು ಅವನಿಗಿಂತ 25 ದಿವಸ ಚಿಕ್ಕವನು ಅಂದರೆ 25 ಚಿಕ್ಕವನು ಅಂದರೆ ಅವ್ನು ಮುಂದೆ ಕೊಡ್ತಾನೆ ಅಂತ ತಾನೇ ಅರ್ಥ. ಸೊ ಅಲ್ಲಿಗೆ 25 ಚಿಕ್ಕವನು ಅಂದರೆ 25 3 28 ಮುಂದಕ್ಕೆ ತಾನೇ ಲೆಕ್ಕ ಬರೋದು. ಸೊ ಹಾಗಾಗಿ ನಾವು ಅದನ್ನು ಕೂಡ್ಕೋಬೇಕಾಗುತ್ತೆ. 28 ದಿನ 20 ಅಂದರೆ ಸೆಪ್ಟೆಂಬರ್ 28 ಜನಿಸ್ತಾನವನು. ಸೆಪ್ಟೆಂಬರ್ 28ನೇ ದಿನ 28ನೇ ಡೇಟಲ್ಲಿ ಅವನು ಜನಿಸ್ತಾನೆ. ಆ ವರ್ಷ ಶಿಕ್ಷಕರ ದಿನಾಚರಣೆ ಮಂಗಳವಾರ ಅಂದರೆ ಇಲ್ಲಿ ಶಿಕ್ಷಕರ ದಿನಾಚರಣೆ ಯಾವತ್ತು ಅಂತ ಗೊತ್ತಿರಬೇಕು. ಸೊ ಶಿಕ್ಷಕರ ದಿನಾಚರಣೆ ಯಾವತ್ತು? ಸೆಪ್ಟೆಂಬರ್ 5 ಮಂಗಳವಾರ. ಮಂಗಳವಾರ ಆಗುತ್ತೆ. ಸೊ ಹಾಗಾದರೆ ಅವನು ಜನಿಸಿದ ದಿನ ಯಾವುದು ಅಂತ ಕೇಳಿದರೆ ಸೆಪ್ಟೆಂಬರ್ 28 ಯಾವತ್ತು ಅಂತ ಕೇಳಿದರೆ, ಸೊ ಸೆಪ್ಟೆಂಬರ್ 5 ಮಂಗಳವಾರ ಆದರೆ ಸೆಪ್ಟೆಂಬರ್ 28 ಯಾವತ್ತು. ಸೊ ನೋಡಿ ಇಲ್ಲಿ ನಾವು ಏನು ಡೇಟ್ ಕೊಡ್ತಾರೆ ಅದಕ್ಕೆ 7ನ ಸೇರಿಸ್ಕೊಂಡೋದ್ರೆ ಅದೇ ದಿನ ಬರುತ್ತೆ. 5ಕ್ಕೆ 7 ಸೇರಿಸಿದ್ರೆ ನಮಗೆ ಎಷ್ಟು ಬರುತ್ತೆ? 5 7 12. ಸೊ 12 ಮಂಗಳವಾರ ಬರುತ್ತೆ. ಅದೇ ರೀತಿ 12ಕ್ಕೆ 7 ಸೇರಿಸಿದ್ರೆ 19 ಮಂಗಳವಾರನೇ ಬರುತ್ತೆ. 19ಕ್ಕೆ 7 ಸೇರಿಸಿದ್ರೆ ಎಷ್ಟು? 26 ಸಹ ಮಂಗಳವಾರ ಬರುತ್ತೆ. ಸೊ 26 ಮಂಗಳವಾರ. 26 ಮಂಗಳವಾರ ಆದರೆ 28 ಎಷ್ಟು? 26 ಮಂಗಳವಾರ, 27 ಬುಧವಾರ, 28
ಗುರುವಾರ. ಸೊ ಹಾಗಾಗಿ 28 ಗುರುವಾರ ಬರುತ್ತೆ. ಇಷ್ಟೇ, ವೆರಿ ಸಿಂಪಲ್. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕಂಥದ್ದು ಸುಮಾರಿದೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ. ಅಂದರೆ 28 ದಿನ ಬಂದರೆ ಯಾವ ದಿನ ಬರುತ್ತೆ, 29 ಬಂದರೆ ಅದು ನೆಕ್ಸ್ಟ್ ಮಂತ್ ಯಾವ ದಿನ ಬರುತ್ತೆ, ಅಥವಾ 30-31 ಬಂದರೆ ನೆಕ್ಸ್ಟ್ ದಿನ ಯಾವ್ದು ಬರುತ್ತೆ ನೆಕ್ಸ್ಟ್ ಮಂತ್ಗೆ. ಅದ್ರ ಜೊತೆಗೆ ಒಂದು ವರ್ಷದಲ್ಲಿ ಫಸ್ಟು ಈ ಡೇ ಬಂದರೆ ನೆಕ್ಸ್ಟ್ ವರ್ಷಕ್ಕೆ ಯಾವ ಡೇ ಬರುತ್ತೆ. ಸೊ ಇದೆಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲೇ ಮಾಡಿ ಹಾಕಿದ್ದೀನಿ. ಸೊ ನೋಡಿಲ್ಲ ನೋಡಿ, ಅದು ತುಂಬಾ ಯೂಸ್ ಆಗ್ತಕ್ಕಂಥ ಈ ಒಂದು ಟಾಪಿಕ್ ಅಂತೂ ತುಂಬಾ ಯೂಸ್ ಆಗುತ್ತೆ ಅದು. ಸೊ 28 ದಿನ ಬಂದರೆ ನೆಕ್ಸ್ಟು ಮಾರ್ಚ್ ಏನಿದೆ ಅದು ಫೆಬ್ರವರಿ ಏನು ಡೇಟ್ ಬಂದಿರುತ್ತೋ ಅದೇ ಕ್ಯಾಲೆಂಡರು ಮಾರ್ಚ್ಗೆ ಬರುತ್ತೆ 28 ಇದ್ದರೆ. ಸೊ ಈ ಥರ ಒಂದು ಕೆಲವೊಂದು ಟ್ರಿಕ್ಗಳು, ಐಡಿಯಾಗಳು ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ 2 ವೀಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬರೋದ್ರಿಂದ ತುಂಬಾ ಈಸಿ ಆಗುತ್ತೆ. ಮತ್ತು ಈ ಒಂದು ಮಂತಲ್ಲಿ 30 ದಿನ 31 ದಿನ ಯಾವ ರೀತಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೈ ಗಿಣ್ಣುಗಳಲ್ಲಿ ನಾವು ಲೆಕ್ಕ ಹಾಕೋಬೋದು. ಅದನ್ನು ಸಹ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಸೊ ಅದನ್ನು ನೋಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ಲು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಒಂದು ಸಂಖ್ಯೆದ ಪ್ರಕಾರ ಬೀಟ್ ಎಂಬುದನ್ನು ಡೇ ಎಂದು ಬರೆದರೆ ಅದೇ ಸಂಖ್ಯೆದ ಪ್ರಕಾರ ಸೋಪ್ ಅನ್ನು ಈ ರೀತಿ ಬರೆಯಬಹುದು ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಬಿ ಆದಮೇಲೆ ಸಿ ಡಿ ಮಿಸ್ಸಿಂಗ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನು ಒಂದು ಸಂಖ್ಯೆದ ಪ್ರಕಾರ BEATಯನ್ನು DHEY ಎಂದು ಬರೆದರೆ ಅದೇ ಸಂಖ್ಯೆದ ಪ್ರಕಾರ SYOPಯನ್ನು ಹೇಗೆ ಬರೆಯಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸೇಮು ABCD ಅಷ್ಟೊಂದು ಟ್ವಿಸ್ಟ್ ಏನು ಕೊಡೋದಿಲ್ಲ ಅವರು. ಸೊ ಬಿ ಆದಮೇಲೆ ಡಿ ಬಂದಿದೆ. ಸೊ ಬಿ ಆದಮೇಲೆ ಡಿ ಬಂದಿದೆ ಅಂದರೆ ಮಧ್ಯ ಏನಿದೆ, ಸೊ ಮಧ್ಯ ಒಂದು ಲೆಟರು ಸಿ ಮಿಸ್ ಇದೆ. ಸೊ ಹಾಗಾದರೆ ಎಸ್ ಆದಮೇಲೆ ನಾವು ಯಾವುದನ್ನು ತೊಗೋಬೋದು, ಎಸ್ ಆದಮೇಲೆ ಟಿ ಬರುತ್ತೆ, ಟಿ ಆದಮೇಲೆ ಯು ಬರುತ್ತೆ. ಸೊ ಹಾಗಾಗಿ ಯು ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಫಸ್ಟ್ ಕ್ವಶನ್ಗೆ. ಸೊ ಹಾಗಾಗಿ ವಿ ಬರೋದು ಇಲ್ಲ. ಸೊ ಫಸ್ಟ್ ಲೆಟರು ವಿ ಬರೋದಿಲ್ಲ, ಇವೆರಡು ಕ್ಯಾನ್ಸಲ್. ನೆಕ್ಸ್ಟು ಇ ಆದಮೇಲೆ ಎಚ್ ಬಂದಿದೆ. ಸೊ ಇ ಆದಮೇಲೆ FG 2 ಲೆಟರ್, ಓಕೆನಾ, FG 2 ಲೆಟರ್ ಬಂದಿದೆ. ಓ ಆದಮೇಲೆ ನಾವು ತೊಗೋಬೇಕಾದ್ರೇನು PQ ಆದಮೇಲೆ ಆರ್ ಬರುತ್ತೆ. ಸೊ ಆರು ಎರಡರಲ್ಲೂ ಇದೆ, ಓಕೆ. ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ನಾವು ಎ ಆದಮೇಲೆ ಇ ಇದೆ, BCD 3 ಲೆಟರ್ ಕೊಟ್ಟಿದ್ದಾರೆ. ಸೊ ಯು ಆದಮೇಲೆ 3 ಲೆಟರ್ ಅಂದರೆ VWX ಆದಮೇಲೆ ವೈ ಬರಬೇಕು. ಸೊ ಹಾಗಾಗಿ ಇದರಲ್ಲಿ ವೈ ಇದೆ, ಇದರಲ್ಲಿ ವೈ ಇಲ್ಲ, ಇದು ರಾಂಗು, ಇದು ರೈಟ್. ಸೊ ಇನ್ನು ನೆಕ್ಸ್ಟ್ ನೋಡ್ತೀವಿ ಅಂದರೆ ಟಿ ಆದಮೇಲೆ ವೈ ಕೊಟ್ಟಿದ್ದಾರೆ, ಮಧ್ಯೆ 4 ಲೆಟರ್ ಮಿಸ್ಸಿಂಗು. ಸೊ ಪಿ ಆದಮೇಲೆ QRST 4 ಮಿಸ್ಸು. ಸೊ ಯು ಅಂತಕ್ಕಂಥದ್ದು ಬರುತ್ತೆ ಸೊ ಲಾಸ್ಟ್ಗೆ. ಸೊ ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟು ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ 100 ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪರಸ್ಪರ ಕೈ ಕುಲುಕುತ್ತಾರೆ. ಹಾಗಾದರೆ ಆ ಸಮಾರಂಭದಲ್ಲಿ ಎಷ್ಟು ಬಾರಿ ಕೈಗಳು ಕುಲುಕಲ್ಪಟ್ಟವು? ಸೊ ಇದು ಸಹ ವೆರಿ 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 ಈಸಿ ಕ್ವಶನ್ನು. ಗೊತ್ತಿಲ್ಲದೆ ಇದ್ದರೆ ಸ್ವಲ್ಪ ಟಫ್ ಅಂತ ಅನಿಸುತ್ತೆ, ಬಟ್ ಮಾಡೋರ್ಗಂತೂ ತುಂಬಾ ಈಸಿ ಆದಂಥ ಕ್ವಶನು. ಸೊ ನೋಡಿ, ಇಲ್ಲಿ 100 ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪರಸ್ಪರ ಕೈ ಕುಲುಕುತ್ತಾರೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ವೆರಿ ವೆರಿ ಸಿಂಪಲ್ ಅಂದರೆ ಫಾರ್ಮುಲಾ ಇದೆ, n × n - 1 / 2. ಸೊ ನಾನು ಡೈರೆಕ್ಟ್ ಅಪ್ಲೈ ಮಾಡ್ತೀನಿ ನೋಡಿ. n ಅಂದರೆ 100. ಸೊ 100ಕ್ಕೆ 1 ಕಳೆದ್ರೆ ಇಂಟು 99/2. ಸೊ 2 1 2 50. 50 × 99 ಮಾಡಿದ್ರೆ 4950 ಇಷ್ಟ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋದಾಗ, ಸೊ ನೆಕ್ಸ್ಟ್ ಕ್ವಶನು ಕೆಳಗಿನ ಸಂಖ್ಯೆ ಸರಣಿಯಲ್ಲಿ ತಪ್ಪಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಡೋದು ಏನಂತಂದರೆ ಕೆಲವೊಂದು ಸ್ಕ್ವೇರ್ಸ್ ರೂಟ್ಗಳನ್ನ ಕೊಡ್ತಾರೆ, ಇಲ್ಲ ಕ್ಯೂಬ್ ರೂಟ್ ಕೊಡ್ತಾರೆ, ಇಲ್ಲ ಒಂದು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡ್ಬೋದು, ಅಥವಾ ಹ್ಯಾಡ್ ಮಾಡಿದಾಗ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಥರ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಸೊ ನೋಡಿ, 121ನ 100ರಿಂದ ಮಲ್ಟಿಪ್ಲಿಕೇಶನ್ ಮಾಡುವಾಗ ಅಥವಾ ಮೈನಸ್ ಮಾಡ್ತೀವಿ ಅಂತ ಅಂದಾಗ ಎಷ್ಟಾಗುತ್ತೆ? 121ರಲ್ಲಿ 100ನ ಮೈನಸ್ ಮಾಡಿದ್ರೆ 21 ಆಯಿತು. ಅದೇ ರೀತಿ 100ರಲ್ಲಿ 29ನ ನಾವು ಲೆಸ್ ಮಾಡಿದಾಗ 21. 79ರಲ್ಲಿ 64ನ ನಾವು ಲೆಸ್ ಮಾಡಿದಾಗ 9 4 ಹೋದರೆ 5, 7 6 ಹೋದರೆ 1. 64ರಲ್ಲಿ 53ನ ಲೆಸ್ ಮಾಡಿದಾಗ 11. 53ರಲ್ಲಿ 46ನ ಲೆಸ್ ಮಾಡಿದಾಗ 7. 46ರಲ್ಲಿ 43ನ ಲೆಸ್ ಮಾಡಿದಾಗ 3. ಸೊ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದೇನೆಂದರೆ ಇದ್ರ ಮಧ್ಯೆ 4 ಡಿಫ್ರೆನ್ಸ್ ಇದೆ, ಇದ್ರ ಮಧ್ಯೆ 4 ಡಿಫ್ರೆನ್ಸ್ ಇದೆ,
ಇದ್ರ ಮಧ್ಯೆ 4 ಡಿಫ್ರೆನ್ಸ್ ಇದೆ. ಬಟ್ 21 15 ಮಧ್ಯೆ ಡಿಫ್ರೆನ್ಸು 4 ಇಲ್ಲ, ಜಾಸ್ತಿ ಇದೆ. ಎಷ್ಟಿದೆ? 15 ಮತ್ತು 5 21 ಮಧ್ಯೆ 5 1 6 ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಆನ್ಸರ್ ಏನಾಗಲಿ ಅಂದರೆ 100 ತಪ್ಪಾಗಿದೆ. ಸೊ ನೆಕ್ಸ್ಟು ಯಾವ ಅತ್ಯಂತ ಚಿಕ್ಕ ಸಂಖ್ಯೆನ 6 5 4ರಿಂದ ಭಾಗಿಸಿದಾಗ ಕ್ರಮವಾಗಿ 3 2 1 ಶೇಷ ಉಳಿಯುವುದು. ಸೊ ನೋಡಿ, ಇಲ್ಲಿ 6ರಿಂದ ಭಾಗಿಸಿದ್ರೆ 3 ಶೇಷ ಬರಬೇಕು, 5ರಿಂದ ಭಾಗಿಸಿದ್ರೆ 2 ಶೇಷ ಬರಬೇಕು, 4ರಿಂದ ಭಾಗಿಸಿದಾಗ 1 ಶೇಷ ಬರಬೇಕು. ಸೊ ಹಾಗಾಗಿ ಅದು ಕೇಳೋದೇನು ಅತ್ಯಂತ ಚಿಕ್ಕ ಸಂಖ್ಯೆ. ಸೊ ಹಾಗಾಗಿ ನಾವು ಅತ್ಯಂತ ಚಿಕ್ಕ ಸಂಖ್ಯೆಯಿಂದನೇ ಬರೋಣ. 27ಕ್ಕೆ ಬರೆದಾಗ ನಾವು ಡೈರೆಕ್ಟಾಗಿ ಹೇಳ್ತೀವಿ ನೋಡಿ. ಈಗ 6ರಿಂದ ನಾವು ಡಿವೈಡ್ ಮಾಡಿದಾಗ 6 3 18, 6 4 24, 3 ಶೇಷ ಓಕೆ. 5ರಿಂದ ಮಾಡಿದಾಗ 5 5 25, 2 ಶೇಷ ಓಕೆ. 4ರಿಂದ ಮಾಡಿದಾಗ 4 6 24, 4 7 28, 4 24, 3 ಶೇಷ ಉಳಿಯುತ್ತೆ. ಬಟ್ ಇಲ್ಲಿ 1 ಉಳಿಬೇಕು. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೊ ನೆಕ್ಸ್ಟ್ 47ನ್ನು ತೊಗೊಂಡಾಗ ನಾವು ನೋಡಿ, 6ರಿಂದ ಮಾಡಿದಾಗ 6 36 42, 42. ಸೊ ಶೇಷ ಜಾಸ್ತಿ ಉಳ್ಕೊಳ್ಳುತ್ತೆ 42 ಆದಮೇಲೆ, ಇದು ಆಗೋದಿಲ್ಲ. 57ನ್ನ ತೊಗೊಂಡಾಗ ನೋಡಿ, 6ರಿಂದ ನೋಡಿದಾಗ 9 6 54, 3 ಶೇಷ ಉಳ್ಕೊಳ್ಳುತ್ತೆ ಓಕೆ. 5ರಿಂದ ಮಾಡಿದಾಗ 5 5 11 55, 2 ಶೇಷ ಓಕೆ. 4ರಿಂದ ಮಾಡಿದಾಗ 4 1 4, 4 4 16, 1 ಶೇಷ ಉಳಿಯಿತು. ಸೊ ಹಾಗಾಗಿ ಆನ್ಸರು ಇದು. ಸೊ ನೆಕ್ಸ್ಟ್ ಕ್ವಶನು, ಒಬ್ಬ ವಿದ್ಯಾರ್ಥಿ ತಪ್ಪಾಗಿ ಬಿಡಿಸಿದ ಪ್ರಶ್ನೆಗಳ ಸಂಖ್ಯೆಯು ಸರಿಯಾಗಿ ಬಿಡಿಸಿದ ಪ್ರಶ್ನೆಗಳ 2ರಷ್ಟಿದೆ. ಸೊ ನೋಡಿ, ಇಲ್ಲಿ ಏನಂದರೆ ಒಬ್ಬ ವಿದ್ಯಾರ್ಥಿ ತಪ್ಪಾಗಿ ಬಿಡಿಸಿದ ಪ್ರಶ್ನೆಗಳ ಸಂಖ್ಯೆಯು ಸರಿಯಾಗಿ ಬಿಡಿಸಿದ ಪ್ರಶ್ನೆಗಳ 2ರಷ್ಟಿದೆ. ಸರಿಯಾಗಿ ಬಿಡಿಸಿದ ಪ್ರಶ್ನೆ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಎಕ್ಸ್ ಅಂತ ತಗೊಳ್ಳೋಣ. ಸೊ ಹಾಗೆ ತಪ್ಪು ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ? 2x ಆಗುತ್ತೆ. ಓಕೆ ಫ್ರೆಂಡ್ಸ್, 48 ಪ್ರಶ್ನೆಗಳಿಗೆ ಉತ್ತರಿಸಲು ಅವನು ಪ್ರಯತ್ನಿಸಿದರೆ ಎಷ್ಟು ಪ್ರಶ್ನೆಗಳನ್ನು ಸರಿಯಾಗಿ ಬಿಡಿಸಬಹುದು? ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು? 48. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ ಇವೆರಡನ್ನ ಆ್ಯಡ್ ಮಾಡ್ಕೊಂಡು ನಾವು ಇದನ್ನ, ಸೊ ಅಂದರೆ x + 2x = 48. ಸೊ ತಪ್ಪು ಮತ್ತು ಸರಿ ಎಲ್ಲ ಟೋಟಲಾಗಿ ಅವನು ಬಿಡಿಸ್ತಕ್ಕಂಥ ಪ್ರಶ್ನೆ 48. ಸೊ ಹಾಗಾಗಿ 3x = 48 ಆಗುತ್ತೆ. ಸೊ ಎಕ್ಸ್ನ ಅಲ್ಲೇ ಉಳಿಸ್ಕೊಂಡು ನಾವು 3ರಿಂದ ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಬರೋದು 16. ಸೊ ಈ 16x ಅಂದರೆ 16 ಅಲ್ವಾ? ಸೊ 16, ಇದು ಬಂದು 16 32. ಸೊ ತಪ್ಪು ಉತ್ತರ 32, ಸರಿ ಉತ್ತರ 16. ಇಲ್ಲಿ ಕೊಟ್ಟೋದೇನು ಸರಿಯಾಗಿ ಬಿಡಿಸಬಹುದಾದಂತ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆನ್ಸರು 16. ಸೊ ನೆಕ್ಸ್ಟ್ ಒಂದು ಸಂಖ್ಯೆಯ ಪ್ರಕಾರ ಟೂರ್ ಎಂಬುದನ್ನು ಈ ರೀತಿ, ಕ್ಲಿಯರ್ ಎಂಬುದನ್ನು ಈ ರೀತಿ ಮತ್ತು ಸ್ಪೇರ್ ಅಂತಕ್ಕಂಥ ಈ ರೀತಿ ಬರೆದರೆ ಕೇರ್ ಎಂಬುದನ್ನು ಹೇಗೆ ಬರೆಯಬಹುದು ಅಂತ ಕೇಳಿದರೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಡೈರೆಕ್ಟಾಗಿ ಇದಕ್ಕೂ ಏನು ಕಾಮನ್ ಇದೆ? ಆರ್ ಕಾಮನ್ ಇದೆ. ಸೊ ಆರ್ಗೆ ಲಾಸ್ಟಲ್ಲಿ 4 ಕೊಟ್ಟಿದ್ದಾರೆ, ಇಲ್ಲೂ ಆರ್ಗೆ ಲಾಸ್ಟಲ್ಲಿ 4 ಕೊಟ್ಟಿದ್ದಾರೆ. ಸೊ ಹಾಗೆ ನಾವಿಲ್ಲಿ ಆರ್ಗೆ ಏನು ಬೇಕು? 4 ಅಂತ ಬೇಕು. ನೆಕ್ಸ್ಟು ಇದಕ್ಕೆ ಏನು ಕಾಮನ್ ಇದೆ? ಎ ಮತ್ತು ಇ ಕಾಮನ್ ಇದೆ. ಸೊ ಎ ನೋಡಿ, ಇಲ್ಲಿ ಎಗೆ 8 ಕೊಟ್ಟಿದ್ದಾರೆ. ಸೊ ಇಲ್ಲೂ ಎಗೆ 8 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಗೆ 8 ಆಯಿತು. ನೆಕ್ಸ್ಟ್ ಈಗ ಎಷ್ಟಿದೆ? 7 ಇದೆ. ಇಲ್ಲಿ ಈಗ 7 ಇದೆ. ಸೊ ಹಾಗಾಗಿ ಈಗ 7 ಬಂತು. ನೆಕ್ಸ್ಟು ಸಿಗೆ ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನು ಸಿ ಉಳ್ತಿಕ್ಕಂಥ ಇಲ್ಲ ಇದು ನೋಡಿ, ಸಿಗೆ 5. ಸೊ 5 8 4 7 ಎಲ್ಲಿದೆ? 5 × 4 7 ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನು, ಕೆಳಗಿನ ಕೃತಿಗಳನ್ನು ಗಮನಿಸಿ ಅವುಗಳ ಆಧಾರದ ಮೇಲೆ ಸಂಖ್ಯೆ 4ಕ್ಕೆ ವಿರುದ್ಧವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ವಿರುದ್ಧವಾದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಬಟ್ ಇದಕ್ಕೆ ನಿಮಗೆ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳೋದಾದರೆ 5 3 1 5 3 4 ಅಂತ ಇದೆ. ಸೊ ನೀವು ಇಲ್ಲಿ ಒಂದೇ ಆಗಿ ಬರಬೇಕು, 6 ಅಥವಾ 2 ಯಾವುದಾದ್ರೂ ಬರ್ಬೋದಲ್ವ ಅಂತ ನೀವು ಕೇಳಬಹುದು. ಕೇಳಿದಾಗ ಏನಾಗುತ್ತೆ, ಇಲ್ಲಿ 5 ಮತ್ತು 3 ಏನಿದೆ, 1 ಏನಿದೆ, 4 ಏನಿದೆ, ಇದೆಲ್ಲ 1 ಪಕ್ಕ 5 3 ಇದೆ, 4 ಪಕ್ಕ 5 3 ಇದೆ. ಓಕೆನಾ? ಸೊ ಹಾಗಾದಾಗ ಏನಾಗುತ್ತೆ, ಇಲ್ಲಿ 3ಕ್ಕೆ ನಾವು ಆಪೋಸಿಟ್ ಅಂತ ತಗೊಂಡಾಗ 3ಕ್ಕೆ ಆಪೋಸಿಟ್ಟು 1 ಬರಲ್ಲ, 5 ಬರಲ್ಲ, 4 ಬರಲ್ಲ, 2 ಅಥವಾ 6 ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, 3ಕ್ಕೆ ಆಪೋಸಿಟ್ಟು 1 ಬರಲ್ಲ, 4 ಬರಲ್ಲ, 5 ಬರಲ್ಲ. ಸೊ ಏನು ಬರ್ಬೋದು? 6 ಅಥವಾ 2 ಬರ್ಬೋದು. ಅದಾದ ನಂತರ 5ಕ್ಕೆ ಆಪೋಸಿಟ್ ಯಾವ್ದು ಬರ್ಬೋದು? 1 ಬರಲ್ಲ, 4 ಬರಲ್ಲ, 3 ಬರಲ್ಲ, ಯಾಕಂದರೆ ಅಕ್ಕಪಕ್ಕ ಇದೆಯಲ್ಲ. ಸೊ ಹಾಗಾಗಿ ಇದಕ್ಕೆ ಆಪೋಸಿಟ್ ಯಾವ್ದು ಬರ್ಬೋದು? 6 ಅಥವಾ 2 ಬರ್ಬೋದು. ಸೊ 3 ಮತ್ತು 5ಕ್ಕೆ 6 ಮತ್ತು 2 ಆಪೋಸಿಟ್ ಬಂದರೆ ಈ 4ಕ್ಕೆ ಏನು ಬರುತ್ತೆ? 1 ಆಪೋಸಿಟ್ ಬರುತ್ತೆ. ಸರಿನಾ?
ಸೊ ಈ ಪ್ರಶ್ನೆಯಲ್ಲಿ 3 ಆಕೃತಿಗಳನ್ನು ಕೊಟ್ಟಿದ್ದಾರೆ. 4ನೇ ಆಕೃತಿ ಯಾವುದು ಅಂತ ಕಂಡುಹಿಡಬೇಕು. ಸೊ ಇದು ವೆರಿ ಸಿಂಪಲ್ಲು. ಸೊ ನೋಡಿ, ಇದು 0 ಇಲ್ಲಿದೆ, ಅಥವಾ ಈ ಕಡೆ 0 ಬಂದಿದೆ. ಅದಾದಮೇಲೆ ಈ ಕಡೆ ಒಂದೇ ನೋಡಿ, ಹಿಂಗೋಗಿದೆ, ಇಲ್ಲಿ ಬಂತು. ನೆಕ್ಸ್ಟು ಹಿಂಗೋಗಿದೆ, ಸೊ ಇಲ್ಲಿಗೆ ಬಂತು. ಹಿಂಗೆ ಹೋದಾಗ 0 ಇಲ್ಲಿಗೆ ಬರಬೇಕು. ಸೊ ಎಲ್ಲಿದೆ 0? ಈ 3ರಲ್ಲಿದೆ. ಸೊ ಇದು ಬರೋದಿಲ್ಲ, ಆಯಿತಾ. ನೆಕ್ಸ್ಟು ಇದನ್ನೇ ತೊಗೊಳ್ಳೋಣ ನಾವು. ನೆಕ್ಸ್ಟು ಸೊ ಇದು ಸೇಮ್ ಹಂಗೆ ಈಗ ಹೀಗಿದೆ. ಸೊ ಈಗ ಹೋದಾಗ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿಗೆ ಬಂತು, ನೆಕ್ಸ್ಟ್ ಇದಕ್ಕೆ ಇಲ್ಲಿಗೆ ಬರಬೇಕು, ಈ ಪಾಯಿಂಟ್ಗೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಇವೆರಡು ಉಳ್ಕೊಂಡೈತೆ. ಇನ್ನು ಅದು ಇಲ್ಲ, ಇಂಟು ಮಾರ್ಕ್ ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ, ಇಂಟು ಇಲ್ಲಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು? ಈ ಪಾಯಿಂಟಿಗೆ ಬರಬೇಕು. ಸೊ ಇವೆರಡು ಆನ್ಸರ್ಸ್, ಇದೆರಡು ಸೇಮ್ ಇದೆ. ಯಾಕಂದರೆ ನೋಡಿ, ಇದು ತ್ರಿಭುಜ, ಸರ್ಕಲ್ಲು, ಸ್ಕ್ವೇರು, ಇಂಟು ಮಾರ್ಕು. ಸೊ ಹಾಗಾಗಿ 2, 4 ಎರಡು ಸಹ ಆನ್ಸರ್ ಇದಕ್ಕೆ ಸರಿಯಾಗುತ್ತಾ ಉತ್ತರ ಆಗುತ್ತೆ. 2 ಮತ್ತು 4. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಮೊದಲಿಗೆ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿತ್ ಎನಿ ಕಂಪ್ಲೇಂಟ್ಸ್ ಆರ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ.